ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಕೃಷ್ಣ ಹುಟ್ಟಿದ ಹಬ್ಬ, ಬಾಲಕೃಷ್ಣನ ಅವತಾರ ಆದಂಥ ದಿನ. ಬಟ್ ಕೃಷ್ಣ ಎಷ್ಟು ವರ್ಷ ಹಿಂದೆ ಹುಟ್ಟಿದ್ನೋ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಯಾವ ಟೈಮಲ್ಲಿ ಹುಟ್ಟಿದ ಅಂತ ಗೊತ್ತಿಲ್ಲ. ಬಟ್ ಸಂಧ್ಯಾಕಾಲದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ, ಸಂಜೆ ಹೊತ್ತು. ಆದ್ದರಿಂದ ಈ ಒಂದು ಕೃಷ್ಣನ ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಆ ಭಗವಂತ ಶ್ರೀಕೃಷ್ಣ ಆಯುಷ್ಯು ಜೊತೆಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಒಂದು ಶುಭ ದಿವಸ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕೃಷ್ಣಾಷ್ಟಮಿಯ ಪ್ರಯುಕ್ತ ವಿಶೇಷವಾದಂಥ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಭಾಳ ಇಂಪಾರ್ಟೆಂಟಾಗಿ ಕೃಷ್ಣನ ಅನುಗ್ರಹವನ್ನು ಪಡೆಯೋದು ಹೇಗೆ, ಭಾಳ ಆಡಂಬರ ಇಲ್ಲದೇ, ದುಂದು ಖರ್ಚಿಲ್ಲದೇ ಭಾಳಷ್ಟು ಜನ ಇದನ್ನು ಆಚರಣೆ ಮಾಡ್ತಾರೆ, ಕೆಲವರು ಆಚರಣೆ ಮಾಡೋದಿಲ್ಲ. ಇವತ್ತಿನ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ಪ್ರತಿಯೊಬ್ಬರು ಆಚರಣೆ ಮಾಡಬೇಕು ಅನ್ನೋದೇ ನನ್ನ ಅನಿಸಿಕೆ, ನನ್ನ ಭಾವನೆ. ಏಕೆಂದರೆ ಕೃಷ್ಣ ಧರ್ಮಭೇದ ಜಾತಿಭೇದ ಬಿಟ್ಟು ಧರ್ಮಾತೀತ, ಜಾತ್ಯಾತೀತ ಮತ್ತು ವರ್ಣಾತೀತ ಎಲ್ಲವನ್ನೂ ಮೀರಿದಂಥ ಅಗೋಚರ ಶಕ್ತಿ ಆ ಕೃಷ್ಣ. ಅಂಥವನನ್ನು ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಅನ್ನೋದೇ ನನ್ನೊಂದು ಆಸೆ. ಕಲಿಯುಗದಲ್ಲಿ ಈಗ ರಾಮಕೃಷ್ಣರ ಲೀಲೆ, ಕಲಿಯುಗದಲ್ಲಿ ರಾಮ ಮತ್ತು ಕೃಷ್ಣರ ಪವಾಡ ಬಹಳ ವಿಶೇಷವಾಗಿದೆ. ಇವತ್ತು ನಮ್ಮ ಭಾರತ ದೇಶ ಅಲ್ಲದೇ ಹೊರದೇಶಗಳಲ್ಲೂ ಕೂಡ ಕೃಷ್ಣನ ಒಂದು ಬರ್ತ್ಡೇಯನ್ನು ಆಚರಣೆ ಮಾಡ್ತಿದ್ದಾರೆ. ಕೃಷ್ಣನ ಒಂದು ವಿಶೇಷತೆ, ಅವನ ಒಂದು ಪರ್ಸನಾಲಿಟಿ ಬಗ್ಗೆ ಮಾತಾಡೋದಾದರೆ, ಕೆಲವು ಕಡೆ ಕೃಷ್ಣ ಕನ್ಫ್ಯೂಷನ್ ಮಾಡಿಸ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿ ಮಹಾಭಾರತ ಯುದ್ಧ ಮಾಡಿಸ್ಬಿಟ್ಟಿದ್ದಾರೆ. ತಾನೇ ಅಧ್ಯಕ್ಷತೆ ವಹಿಸಿ, ತಾನೇ ಸಾರಥಿಯಾಗಿ ನಿಂತು ತನ್ನ ಒಂದು ಅಧ್ಯಕ್ಷತೆಯಲ್ಲಿ ಮಹಾಭಾರತ ಯುದ್ಧವನ್ನು ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೊಂದು ಮೂಲ ಕಾರಣ ಇದೆ. ಮಹಾಭಾರತ ಯುದ್ಧ ನಡೀಲಿಲ್ಲ ಅಂದರೆ ನಮಗೆ ವಿಶ್ವರೂಪ ದರ್ಶನ ಕೊಟ್ಟ ಅನ್ನೋ ಮಾಹಿತಿನೇ ಸಿಗ್ತಿರಲಿಲ್ಲ. ಆದ್ದರಿಂದ ಭಗವಂತನ ವಾಣಿ, ಭಗವಂತನ ಬಾಯಿಂದ ಬಂದಂಥ ಗೀತೆ, ಭಗವದ್ಗೀತೆಯನ್ನು ಜಗತ್ತಿಗೆ ಕೊಡೋಕ್ಕೋಸ್ಕರವೇ ಏನೋ ಮಹಾಭಾರತ ಯುದ್ಧ ನಡೀತು ಅನ್ನೋ ಒಂದು ಭಾವನೆಯಿಂದ ನಾವು ಇವತ್ತು ಕೃಷ್ಣನ ಆಚರಣೆ ಮಾಡಬೇಕು, ಪೂಜಿಸಬೇಕು. ಇವತ್ತಿನ ಸಂಚಿಕೆಯಲ್ಲಿ ಕೃಷ್ಣನ ಪೂಜೆನ ಇವತ್ತು ಸಂಜೆ ಮಾಡಬೇಕು ಅಂತ ಹೇಳ್ತಾರೆ. ಸಂಧ್ಯಾಕಾಲದಲ್ಲಿ ಅವರ ಜನನ ಆಯಿತು, ಜೈಲಲ್ಲಿ, ಕಾರಾಗೃಹದಲ್ಲಿ, ಮಥುರಾ ನಗರದಲ್ಲಿ ಮತ್ತು ಗೋಕುಲ ಇವೆರಡಲ್ಲೂ ಕೂಡ ಇವತ್ತು ಭಾಳ ವಿಶೇಷವಾದಂಥ ಆಚರಣೆ. ನಾವು ಕೃಷ್ಣನ ನೋಡಿಲ್ಲ, ಆದರೆ ಕೃಷ್ಣನ ಫೀಲಿಂಗ್ಸ್ ಇದೆ ನಮಗೆ. ಕೃಷ್ಣ ಹೀಗೆ ಇದ್ದ ಅಂತ ನಮ್ಗೆ ಗೊತ್ತಿಲ್ಲ. ಅವನ ಹೈಟು, ವೈಟು, ಕಲರು, ಅವನ ವಾಯ್ಸು, ಅವನ ರೂಪ, ಅವನ ಆಚಾರ ವಿಚಾರಗಳು ನಾವು ನೋಡಿಲ್ಲ ಪ್ರತ್ಯಕ್ಷವಾಗಿ. ಆದರೆ ಅವನು ಪ್ರತಿಯೊಂದು ಕಣ್ಣು ತೆಗೆಯೋದು, ಅವನ ವಾಣಿ, ಗೀತೆ, ಮಾತು, ಅವನ ಆಚಾರ ವಿಚಾರ ಸಂಸ್ಕಾರಗಳು ಇವತ್ತು ಜಗತ್ವಿಖ್ಯಾತಿ ಆಗಿಬಿಟ್ಟಿದೆ. ಕಾರಣ ಅಷ್ಟು ವ್ಯಕ್ತಿತ್ವ ಆಗಿತ್ತು ಅವರಲ್ಲಿ, ಕೃಷ್ಣ ಪರಮಾತ್ಮನಲ್ಲಿ. ಇವತ್ತು ನೀವೆಲ್ಲರೂ ಈ ಕೃಷ್ಣನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು. ಕೆಲವರು ಒಂದು ಕಡೆ ಹೇಳ್ತಾರೆ, ನಾವು ಕೃಷ್ಣನ ಗೋಕುಲಾಷ್ಟಮಿ ಅಥವಾ ಕೃಷ್ಣನ ಹುಟ್ಟಿದ ಹಬ್ಬ ನಾವು ಮಾಡೋಲ್ಲ, ನಮ್ಮ ಪರಂಪರೆ ನಡೆದು ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದರಲ್ಲಿ ಶಿವನ ಆರಾಧನೆ ಮಾಡೋರು ಇದನ್ನು ಮಾಡೋದಿಲ್ಲ. ಶ್ರೀ ವೈಷ್ಣವಾಸು, ಮಾಧ್ವರು, ವಿಷ್ಣು ಆರಾಧನೆ ಮಾಡೋರು ಕೆಲವು ಮನೆಯಲ್ಲಿ ಕೃಷ್ಣನ ಪೂಜೆ ಮಾಡ್ತೀವಿ. ಇವತ್ತಿನ ದಿವಸ ಬಗೆಬಗೆಯ ತಿಂಡಿಗಳನ್ನು ಮಾಡಿ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿ ಅಥವಾ ಇಟ್ಟಲ್ಲಿ ಹಾಕಿ, ಸಂಜೆ ಹೊತ್ತು ತೊಟ್ಲಲ್ಲಿ ಕೃಷ್ಣನ ಕೂರಿಸಿ ಮಲಗಿಸಿ ಪೂಜೆ ಮಾಡ್ತಾರೆ. ಇದು ಸಂಪ್ರದಾಯ, ಇದೊಂದು ಹಬ್ಬ, ಭಗವಂತನ ಒಂದು ವಿಶೇಷ ಅವತಾರದ ಒಂದು ಹಬ್ಬ ಇದು. ಕೆಲವು ಮನೆಯಲ್ಲಿ ಗೋಕುಲಾಷ್ಟಮಿ ನಾವು ಮಾಡ್ತಿಲ್ಲ, ಮನೆ ಪದ್ಧತಿ ಇಲ್ಲ, ಸಂಪ್ರದಾಯ ಇಲ್ಲ, ಪರಂಪರೆಯಿಂದ ನಾವು ಮಾಡ್ಕೊಂಬಂದಿಲ್ಲ. ಆದರೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬರ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬರೋದು ಏನು ತಪ್ಪೇನಿಲ್ಲ, ಮನೇಲೂ ಪೂಜೆ ಮಾಡೋದು ತಪ್ಪೇನಿಲ್ಲ.
ಕೃಷ್ಣ ಅವನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಒಬ್ಬ ಶೂದ್ರ, ಯಾದವ ವಂಶದಲ್ಲಿ ಹುಟ್ಟಿದವನು. ಕೃಷ್ಣನ ಸೋದರ ಮಾವ ಕಂಸ ರಾಕ್ಷಸ, ರಜೋತಮಗಳಿಂದ ತುಂಬಿ ತುಳುಕದಂಥವನು. ತನ್ನ ತಂಗಿಗೆ ಹುಟ್ಟಿದಂಥ ಎಲ್ಲ ಮಕ್ಕಳನ್ನು ಸಾಯಿಸ್ತಿರುವಂಥ ಮಹಾಕಟುಕ ನೀಚ. ಅಂಥವನ ಒಡ ಹುಟ್ಟಿದವಳು, ಅಂಥವನ ರಕ್ತ ಹಚ್ಚಿ ಹುಟ್ಟಿದವಳು ಕೃಷ್ಣನ ತಾಯಿ. ಅವಳು ಇವತ್ತು ಕೃಷ್ಣನಿಗೆ ಜನ್ಮ ಕೊಟ್ಟಿದ್ದಾಳೆ. ಆದ್ದರಿಂದ ಕೃಷ್ಣನಿಗೆ ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಕೃಷ್ಣ ಒಬ್ಬ ಶೂದ್ರ ಜನಾಂಗದಲ್ಲಿ ಹುಟ್ಟಿದವನು. ಆದ್ದರಿಂದ ನಮ್ಮಲ್ಲಿ ನಾವು ನಡೆಸೋಲ್ಲ, ಈ ಹಬ್ಬ ಮಾಡಲ್ಲ ಅನ್ನೋ ಪ್ರಶ್ನೆ ಬರಬಾರ್ದು. ಮಾಡಿ, ಬೇರೆ ಹಬ್ಬ ಎಲ್ಲ ಮಾಡಬಾರ್ದು, ಒಪ್ಕೋತೀನಿ. ಆದರೆ ಕೃಷ್ಣನ ಹುಟ್ಟಿದಬ್ಬವನ್ನು ಬರ್ತ್ಡೇ ನೀವು ಮನೇಲಿ ಆಚರಣೆ ಮಾಡಿ. ಅದು ಮಕ್ಕಳು ಮನೆಯೊಳಗೆ ಯಾರು ಇರ್ತಾರೋ, ಚಿಕ್ಕ ಚಿಕ್ಕ ಮಕ್ಕಳು ಯಾರು ಮನೆ ಇರ್ತಾರೋ ಅಂಥವ್ರ ಮನೆ ಇವತ್ತು ಕೃಷ್ಣಾಷ್ಟಮಿಯನ್ನು ಮಾಡಬೇಕು, ಗೋಕುಲಾಷ್ಟಮಿಯನ್ನು. ಯಾರ ಮೇಲೆ ಮಕ್ಕಳು ಇರ್ತಾರೋ ಅಂಥವ್ರ ಮನೇಲಿ ಬೊಂಬೆ ಕೂರಿಸೋ ಹಬ್ಬ ಮಾಡಬೇಕು. ದಸರಾದಲ್ಲಿ ಬೊಂಬೆ ಕೂರಿಸೋ ಒಂದು ಪದ್ಧತಿ ಇದೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ. ಬೊಂಬೆ ಕೂರಿಸೋ ಹಬ್ಬ ಮಕ್ಕಳಿರೋ ಮನೇಲಿ ಮಾಡಬೇಕು. ಹಿಂದೂ ಸನಾತನ ಧರ್ಮದಲ್ಲಿ ಹುಟ್ಟಿದರೆ ಅವರು ಕೃಷ್ಣಾಷ್ಟಮಿ, ಗೋಕುಲಾಷ್ಟಮಿಯನ್ನು ಮಾಡಬೇಕು. ಅದಕ್ಕೆ ಅಂಥ ಒಂದು ವಿಶೇಷವಾದಂಥ ಹಬ್ಬದ ಆಚರಣೆಯನ್ನು ಇವತ್ತು ಮಾಡಬೇಕು. ಈ ಒಂದು ಹಬ್ಬದ ಆಚರಣೆ ಮಾಡೋಕ್ಕೆ ನೀವು ಏನೆಲ್ಲ ಸಾಮಗ್ರಿಗಳನ್ನು ತಗೋಬೇಕು ಇವತ್ತಿನ ಸಂಜೆ ಪೂಜೆ ಮಾಡಲಿಕ್ಕೆ ಅಂತೇಳಿ. ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಉಪವಾಸ ಮಾಡಿ ಸಂಜೆ ಪೂಜೆ ಮಾಡ್ತಾರೆ. ಬಗೆ ಬಗೆಯ ತಿಂಡಿ, ಚಕ್ಲಿ, ಆಮೇಲೆ ಅದು ರವೆ ಉಂಡೆಗಳು, ಕರ್ಜಿಕಾಯಿ, ಬಗೆ ಬಗೆಯ ಭಕ್ಷ್ಯ ಭೋಜಗಳಿಂದ ಕೃಷ್ಣನಿಗೆ ಇವತ್ತು ಇಟ್ಟು ನೈವೇದ್ಯ ಮಾಡಿ ಮಹಾಪ್ರಸಾದ ರೂಪ ಸ್ವೀಕರಿಸುವಂಥ ದಿನ, ಕೃಷ್ಣನ ಹುಟ್ಟಿದ ಹಬ್ಬದ ದಿನ. ಈ ಒಂದು ವಿಶೇಷತೆಯನ್ನು ಅನುಭವಿಸ್ಬೇಕು. ಕೃಷ್ಣನ ಚಿಕ್ಕ ವಿಗ್ರಹ ಅದನ್ನು ನೋಡಿ, ಎಲ್ಲಾದರೂ ಕೃಷ್ಣನ ವಿಗ್ರಹ ಇಲ್ವಾ, ಒಂದು ಫೋಟೋ ನೋಡಿ ಕೃಷ್ಣನ, ಬಾಲಕೃಷ್ಣ ಅಂಬೆಗಲ್ಲಿ ಹಾಕೊಂಡು ಕೂತಿರೋಂಥವನು, ಚಿಕ್ಕ ಮುದ್ದಾದ ಕೃಷ್ಣ. ಇಂಟರ್ನೆಟ್ಟಲ್ಲೆಲ್ಲ ಸಿಗುತ್ತೆ, ಡೌನ್ಲೋಡ್ ಮಾಡಿ ಪ್ರಿಂಟ್ ತೊಗೊಳ್ಳಿ, ಫ್ರೇಮ್ ಹಾಕ್ಸಿ. ಇಲ್ಲ ಅಂಗಡಿಲಿ ಹೋದ್ರೆ ಚಿಕ್ಕ ಚಿಕ್ಕದು ಗಣಪತಿ ಇದು ಫೋಟೋ ಅದೆಲ್ಲ ಮಾರ್ತಾರಲ್ಲ, ಅಲ್ಲಿ ಕೃಷ್ಣನ ವಿಗ್ರಹಗಳು ಸಿಗ್ತದೆ, ಅಥವಾ ಫೋಟೋದು ಸಿಗ್ತದೆ. ಭಾಳ ಚಿಕ್ಕದು, ದೊಡ್ಡದೇನು ಬೇಡ, ಫೋಟೋ ತಗೊಳ್ಳಿ. ಅವಲಕ್ಕಿ, ಬೆಲ್ಲ, ಬೆಣ್ಣೆ, ಬೆಲ್ಲ ಏನೋ ಸಕ್ಕರೆ ಯಾವುದು, ಕಲ್ ಸಕ್ಕರೆ. ಅವಲಕ್ಕಿ, ಕಲ್ ಸಕ್ಕರೆ ತೊಗೊಳ್ಳಿ. 1/4 kg ಅವಲಕ್ಕಿ, 1/4 kg ಕಲ್ ಸಕ್ಕರೆ. ಮಾಮೂಲಿ ಟೀ ಕಾಫಿಗೆ ಹಾಕೋ ಸಕ್ಕರೆ ಬೇಡ, ಕಲ್ ಸಕ್ಕರೆ. ಅವಲಕ್ಕಿ ಭಾಳ ವಿಶೇಷ ಕೃಷ್ಣನಿಗೆ. ಕಲ್ ಸಕ್ಕರೆ, 1 ಲೋಟ ಶುದ್ಧವಾದಂಥ ಹಾಲು. ಇದೆಲ್ಲ ನೀವೇ ತಿನ್ನೋಕ್ಕೆ, ದೇವ್ರಿಗೆ ಹೆಸರು ನೀವೇ ತಿನ್ನಬೇಕು. ಕೊನೆಯಲ್ಲಿ ಕೃಷ್ಣ ಬಂದು ತಿನ್ನಲ್ಲ, ಅವಲಕ್ಕಿ ತಿನ್ನಲ್ಲ, ಕಲ್ ಸಕ್ಕರೆ ತಿನ್ನಲ್ಲ, ಹಾಲು ಕುಡಿಯಲ್ಲ. ಆ ಹಾಲಿಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಘಮ ಅಂತ ಸ್ಮೆಲ್ ಬರುವಂಥ ಒಂದು ಹಸುವಿನ ಹಾಲನ್ನು ರೆಡಿ ಮಾಡ್ಕೊಳ್ಳಿ. ಹೂವು ಇಷ್ಟ ಬಂದಷ್ಟು ಹೂ ತೊಗೊಳ್ಳಿ. ಗಂಧದ ಕಡ್ಡಿ, ಊದುಬತ್ತಿ, ಕರ್ಪೂರ, ಅರ್ಶಿನ, ಕುಂಕುಮ, ಅಕ್ಷತೆ, ವೀಳ್ಯದೆಲೆ, ಅಡಿಕೆ, ಯಥಾಶಕ್ತಿ ಹಣ್ಣು, ಬಾಳೆಹಣ್ಣು ಇರ್ಬೋದು, ಸೇಬು, ಕಿತ್ತಳೆ, ಮೂಸಂಬಿ, ಮಾವಿನ ಹಣ್ಣು, ಯಾವುದೋ ಒಂದು 5 ಪಂಚಫಲಗಳು, ಪಂಚಕೋಶಗಳ ಶುದ್ಧೀಕರಣಕ್ಕಾಗಿ. ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅನ್ನಮಯ ಕೋಶ, ಹೀಗೆ 5 ಕೋಶಗಳಿದೆ ನಮ್ಮ ಶರೀರದಲ್ಲಿ. ಒಂದೊಂದಕ್ಕೂ ಶಾಂತಿ ಆಗಲಿ ಅಂತೇಳಿ ಪಂಚಫಲಗಳನ್ನು ಭಗವಂತರಿಗೆ ನೈವೇದ್ಯ ಮಾಡಲಿಕ್ಕೆ ಇಟ್ಕೋಬೇಕು. ಇದಿಷ್ಟು ಸಿದ್ಧತೆ ಇವತ್ತು ಮಾಡ್ಕೊಳ್ಳಿ. ಇದಕ್ಕೇನು ದೊಡ್ಡ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಸಿಗೋದೇ ಇಲ್ಲ ಅನ್ನೋಂಗಿಲ್ಲ. ನಿಮ್ಮ ಮನೆಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇವೆಲ್ಲ ಸಿಕ್ಬಿಡ್ತದೆ. ಆದ್ದರಿಂದ ಇವತ್ತಿನ ಸಂಜೆ, ಇವತ್ತೇ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮರ್ತೋಗ್ತೀರ ನೆನ್ನೆ ಮೊನ್ನೆ ಮಾಡಿದರೆ. ಅದಕ್ಕೆ ಇವತ್ತೇ ಹೇಳ್ತಾ ಇದ್ದೀನಿ, ಈ ಕೃಷ್ಣಾಷ್ಟಮಿಯಲ್ಲಿ ಈ ಒಂದು ಪೂಜೆಯನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ರಂಗೋಲಿ ಪುಡಿ ತೊಗೊಳ್ಳಿ, ಇಲ್ಲೊಬ್ಬ ಬಳಪ ತೊಗೊಳ್ಳಿ, ಒಂದು ಮಣೆ ತೊಗೊಳ್ಳಿ. ಆ ಮಣೆ ಮೇಲೆ ಕೃಷ್ಣನ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡಲಿಕ್ಕೆ ಒಂದು ಚಿಕ್ಕದಾದೊಂದು ಮಣೆ. ಈ ಪೂಜೆ ಶ್ರೀಕೃಷ್ಣನ ಆರಾಧನೆ. ನಾನು ದೊಡ್ಡ ವಿಗ್ರಹ ಇಡಿ ಅಂತ ಹೇಳ್ತಿಲ್ಲ. ಅಕಸ್ಮಾತ್ ದೊಡ್ಡ ವಿಗ್ರಹ ಇರ್ತದೆ, ಕೆಲವರು ಮಣ್ಣೊಂದು ವಿಗ್ರಹ ಇರ್ತದೆ, ಕಾಪರ್ ವಿಗ್ರಹ ಇರ್ತದೆ, ಅದನ್ನಿಟ್ಟು ಪೂಜೆ ಮಾಡೋದು. ಕೃಷ್ಣನ ಮನೆಯಲ್ಲಿ ಶೋಕೇಶ್ಗೆ ಇಟ್ಟಿರ್ತಾರೆ ಕೆಲವರು, ಶೋಕೇಶ್ ಒಳಗೆ ಅಥವಾ ಒಂದೊಳ್ಳೆ ಅಲಂಕಾರಕ್ಕೆ ಇಟ್ಟಿರ್ತಾರೆ. ಅದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಫೋಟೋ ಸಿಕ್ಕಿಲ್ಲನ ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಮಾಡಿ. ಚೆನ್ನಾಗಿ ಒಂದಷ್ಟು ಹೂ ತೊಗೊಂಬಂದು ಎಲ್ಲ ಇಟ್ಕೊಂಡಿದ್ದೀರಾ. ಹೇಗೆ ಮಾಡಬೇಕು, ಒಂದು ರಂಗೋಲಿ ಹಾಕಿಬಿಟ್ಟು ಅದ್ರ ಮೇಲೆ ಮಣೆ ಇಡಿ.
ಮಣೆ ಮೇಲೆ ಒಂದು ಕೃಷ್ಣನ ಫೋಟೋ ಅಥವಾ ಚಿಕ್ಕದೊಂದು ಕೃಷ್ಣನ ವಿಗ್ರಹ ಅಥವಾ ನಿಮ್ಮಲ್ಲಿ ಯಾವುದು ಮಣ್ಣಿನ ವಿಗ್ರಹ ಯಾವುದಾದ್ರು ವಿಗ್ರಹ ಇದ್ದರೆ ಆ ವಿಗ್ರಹನ ಆ ಮಣೆ ಮೇಲೆ ಇಡಿ. ಆ ಮಣೆ ವಿಗ್ರಹ ಅಥವಾ ಫೋಟೋ ಇಡಬೇಕಾದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಬೇಕು. ಅಕ್ಕಿ ಮೇಲೆ ಫೋಟೋ ಇಡಿ, ಅಕ್ಕಿ ಮೇಲೆ ವಿಗ್ರಹ ಇಡಿ, ಅಥವಾ ಅಕ್ಕಿ ಮೇಲೆ ದೊಡ್ಡ ವಿಗ್ರಹ ಮೇಲೆ ಮನೇಲಿ ಶೋಕೇಶಲ್ಲಿ ಇಟ್ಟಿದ್ದಾರಲ್ಲ ಆ ಥರದ ವಿಗ್ರಹ ಅಕ್ಕಿ ಮೇಲೆ ಇಡಬೇಕು. ಒಂದು ಪೀಠ, ಒಂದು ಮಣೆ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಮೇಲೆ ಈ ಒಂದು ವಿಗ್ರಹ ಅಥವಾ ಫೋಟೋ. ವಿಗ್ರಹ ಇಲ್ಲದ್ರೆ ಫೋಟೋ ಇಡಿ. ಚಿಕ್ಕ ವಿಗ್ರಹ ಇದ್ದರೆ ಏನು ತೊಂದರೆ ಇಲ್ಲ, ಚಿಕ್ಕದು ಪುಟಾಣಿ ವಿಗ್ರಹ ಸಿಗ್ತದೆ ಕೃಷ್ಣಂದು, ಅದು ಇಡಿ. ಅದು ಇಲ್ಲ ಅಂದರೆ ನಿಮ್ಮಲ್ಲಿ ಯಾವ್ದು ದೊಡ್ಡದಿರಿ ಇಟ್ಬಿಡಿ. ಒಟ್ಟಿನಲ್ಲಿ ಫೋಟೋ ಮೂಲಕ ಬಿಂಬ ರೂಪೇ, ಬಿಂಬ ಅಂದರೆ ಫೋಟೋ, ವಿಗ್ರಹ ಅಂದರೆ ವಿಗ್ರಹ. ನಾನಲ್ಲಿ ಕಳಶಕ್ಕೆ ಆಹ್ವಾನ ಮಾಡಿ ಅಂತ ಹೇಳ್ತಿಲ್ಲ. ಕಳಶಕ್ಕೆ ಆಹ್ವಾನ ಮಾಡೋಕ್ಕೆ ಪ್ರೊಸೀಜರ್ ಬೇರೆ ಇದೆ. ಇದು ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು, ಎಲ್ಲ ವಯಸ್ಸಿನವರು ಇದನ್ನು ಮನೇಲಿ ಮಾಡೋವಂಥದ್ದು. ಲೋಪದೋಷನೇ ಇಲ್ಲ, ಪಾಪ ಕಟ್ಕೊಳ್ಳೋಂಗೇ ಇಲ್ಲ. ಯಾಕೆಂದರೆ ಸಣ್ಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ಸಣ್ಣ ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಮಣ್ಣಿಂದು ಅದು ಪ್ರತಿಷ್ಠಾಪನೆ ಏನು ಮಾಡೋ ಹೊರಟಿಲ್ಲ ನಾವು. ಈ ವಿಗ್ರಹ ಇಡಬೇಕು. 2 ದೀಪ ತಗೊಳ್ಳಿ. ಇವತ್ತು ಶನಿವಾರ, ಶ್ರಾವಣ ಶನಿವಾರ, ಕೃಷ್ಣನ ಹುಟ್ಟಿದ ಹಬ್ಬ. ತುಪ್ಪದಲ್ಲಿ ದೀಪ ಹಚ್ಚಿ. ಒಂದು 200 ಗ್ರಾಮ್ ತುಪ್ಪ ತೊಗೊಳ್ಳಿ. ಯಾವುದಾದ್ರು ತುಪ್ಪ, ನಂದಿನಿಲಿ ಸಿಗುತ್ತೆ, ಹೊರಗಡೆ ನಂದಿನಿ ಬೂತಲ್ಲಿ ಮಾರ್ತಾರೆ. ಇತ್ತು ನೀವು ಮನೇಲೇ ಹೆಪ್ಪಾಕಿಟ್ಟಿದ್ರೆ, ತುಪ್ಪ ಮಾಡಿದರೆ ಆ ತುಪ್ಪದಲ್ಲಿ 2 ದೀಪ ತಗೊಳ್ಳಿ. ಭಕ್ತಿಯಿಂದ ದೀಪ ಹಚ್ಚಿ ಪೂಜೆ ಮಾಡಬೇಕು. ಮಾಡೋಕ್ಕೆ ಮುಂಚೆ ಸಂಕಲ್ಪ, ಯಾಕೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ. ಯಾತಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ? ಕೃಷ್ಣ, ನನಗೆ ಮದುವೆ ಆಗಿದೆ, 5 ತಿಂಗಳು, 3ನೇ ತಿಂಗಳು ಅಬೋರ್ಷನ್ ಆಗ್ತಾಯಿದೆ. ಯಾಕೆಂದರೆ ತಕ್ಷಕ ಕಾಲ ಸ್ವಲ್ಪ ದೋಷ ಇರೋದ್ರಿಂದ ಅಬೋರ್ಷನ್ ಆಗ್ತಿದೆ, ಮಗು ನಿಂತ್ಕೋತಾ ಇಲ್ಲ, ಗರ್ಭ ನಿಲ್ತಾ ಇಲ್ಲ. ಹೀಗಾಗಿ ನನಗೆ ಸಂತಾನ ಕೊಡು ಬಾಲಕೃಷ್ಣ ಅಂತೇಳಿ ಸಂಕಲ್ಪ ಮಾಡಬೇಕು. ಮದುವೆ ಆಗಿ 3 ವರ್ಷ ಆಯಿತು, 4 ವರ್ಷ ಆಯಿತು, ಸಂತಾನನೇ ಇಲ್ಲ. ಒಬ್ಬರಿಗೆ ಸಂತಾನ ಆಗ್ತಿದೆ, ಅದು ಅಬೋರ್ಷನ್ ಆಗ್ತಿದೆ, ಗರ್ಭಪಾತ ಆಗ್ತಿದೆ. 1. 2ನೇದು ಮದುವೆ ಆಗಿದೆ, 3-4 ವರ್ಷ ಆದರೂ ಇನ್ನೂ ಮಕ್ಕಳಾಗ್ತಿಲ್ಲ. 3ನೇದು ಮಕ್ಕಳಿಗೆ ಆಗಬೇಕು ಅಂಥೇಳಿ ಭಾಳಷ್ಟು ಜನ IUI ಮಾಡಿಸ್ತಾ ಇದ್ದಾರೆ, IVF ಕೂಡ ಮಾಡಿಸ್ತಿದ್ದಾರೆ, ಫೇಲ್ ಆಗ್ತಿದೆ. ನೋಡಿ, 3 ಜನ ಕೆಟಗರಿ. ಒಂದು IUI ಫೇಲ್ ಆಯಿತು, IVF ಕೂಡ ಹೋಯಿತು, ಲಾಸು, ಮಗು ಆಗೋಕ್ಕಾಗಲಿಲ್ಲ. ಆಗಾಗ ಮಗು ಗರ್ಭಿಣಿ ಆಗ್ತಿದ್ದಾಳೆ, ಗರ್ಭ ನಿಲ್ತಾ ಇದೆ, ಆದರೆ ಮಗು ಉಳಿತಿಲ್ಲ, ಗರ್ಭಪಾತ. 3ನೇದು ಮಕ್ಕಳೇ ಆಗ್ತಿಲ್ಲ, ಮೃತವತ್ಸ ದೋಷ. ಮಗು ಹುಡ್ತು, 9 ತಿಂಗಳು ಚೆನ್ನಾಗೇ ಇತ್ತು, ಮಗು ಹುಡ್ತು, ಆದರೆ ಸತ್ತಿರೋ ಮಗುಗೆ ಜನ್ಮ ಕೊಟ್ಟಳು. ಮೃತವತ್ಸ ದೋಷ. ಮೃತ ಅಂದರೆ ಸಾವು, ವತ್ಸ ಅಂದರೆ ಮಗು. ಈ ಮಗು ಸಾಯೋ ಮಗುಗೆ ಜನ್ಮ ಕೊಡ್ತೀವಿ. ಈ 4 ದೋಷದವರು ಇದ್ದಾರೆ. ಇನ್ನು 5ನೇ ವೆರೈಟಿ ಬಂಜೆ, ಮಕ್ಕಳೇ ಆಗಲ್ಲ, ಅವಳಿಗೆ ಗರ್ಭಕೋಶನೇ ಸರಿ ಇಲ್ಲ. ಈ ರೀತಿ 5 ದೋಷಗಳುಳ್ಳವಂಥವ್ರು ಈ ಪೂಜೆ ಮಾಡಿದ್ರೆ ಇವತ್ತು ಭಾಳ ಒಳ್ಳೆಯದು. ಇದು ಒಂದು ಕೆಟಗರಿ, ಇದೊಂದು ಗುಂಪು ಪೂಜೆ ಮಾಡಲಿಕ್ಕೆ. ಯಾರ್ಯಾರು ಪೂಜೆ ಮಾಡಬೇಕು? 5. 1 IUI ಫೇಲ್ ಆಯಿತು, IVF ಫೇಲ್ ಆಯಿತು. 2ನೇದು ಗರ್ಭ ಧರಿಸ್ತಾಳೆ, 2-3 ಸಲ ಅಬೋರ್ಷನ್ ಆಯಿತು. 3ನೇದು ಗರ್ಭನೇ ನಿಲ್ತಿಲ್ಲ. 4ನೇದು ಮಗು ಆಯಿತು, ಆದರೆ ಸತ್ತೋಗಿರೋ ಮಗು ಜನ್ಮಕ್ಕೂ ಮಗುನೇ ಬದುಕಲಿಲ್ಲ. 5ನೇದು ಅವಳಿಗೆ ಮಕ್ಕಳೇ ಆಗಲ್ಲ, ಬಂಜೆ, ಸರಿಯಾಗಿ ಮೆನ್ಸಸ್ಸೇ ಆಗಲ್ಲ, ಬೇಗ ಮುಟ್ಟು ನಿಂತೋಗ್ಬಿಟ್ಟಿದೆ. 26-27 ವರ್ಷಕ್ಕೆ ಮುಟ್ಟು ನಿಂತೋಗ್ತಾ ಇದೆ. 3 ತಿಂಗಳು ಸಲ ಮುಟ್ಟಾಗೋದು, 4 ತಿಂಗಳಿಗೊಂದು ಸಲ ಮುಟ್ಟಾಗೋದು, 6 ತಿಂಗಳಾದ್ಮೇಲೆ ಮುಟ್ಟಾಗೋದು, ಔಷಧಿ ತೊಗೊಂಡ್ರೆ ಮಾತ್ರ ಮುಟ್ಟಾಗ್ತಾಳೆ. ಈ ರೀತಿ ಇದ್ದಾಗ ಅವಳಿಗೆ ಸಂತಾನದಲ್ಲಿ ದೋಷ ಇದೆ. ಈ 5 ವೆರೈಟಿ ಸ್ತ್ರೀಯರಲ್ಲಿ ದೋಷ ಇರೋರು. ಯಾವ ಗಂಡಸಿಗೆ ವೀರ್ಯ ಕ್ಷೀಣಿಸ್ತಾ ಇದೆ, ಸಂತಾನೋತ್ಪತ್ತಿಗೆ ವೀರ್ಯದಲ್ಲಿ ಬಲ ಇಲ್ಲ, ಮಾರ್ಪುಲಾಜಿ ಅಂದರೆ ತಲೆ, ಆ ವೀರ್ಯದಲ್ಲಿ ತಲೆ ಇದೆ, ಕತ್ತು ಬಾಲ ಇಲ್ಲ, ತಲೆ ಇದೆ, ಕತ್ತಿಲ್ಲ, ತಲೆ ಕತ್ತು ಎರಡಿದೆ, ಬಾಲ ಇಲ್ಲ. ಆ ವೀರ್ಯಾಣು ವೀರ್ಯದಲ್ಲಿ ವೀರ್ಯಾಣು, ಮಾರ್ಪೋಲಜಿ ತುಂಬ, pH ವ್ಯಾಲ್ಯೂ ಕಮ್ಮಿ, ಪಸ್ ಇದೆ, ಓಸಿಯೋಸ್ಪರ್ಮಿಯಾ ಅವನಿಗೆ ಇದೆ, ಆದರೆ ಮಕ್ಕಳಾಗೋಂಥ ವೀರ್ಯ ಅವನಲ್ಲಿಲ್ಲ. ಆಗ ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕು. ಅದರಿಂದ ಗಂಡ ಹೆಂಡತಿ ಕೂತ್ಕೊಂಡು ಇವತ್ತಿನ ಸಂಜೆ ಅದನ್ನು ಪೂಜೆ ಮಾಡಿ. ಯಾರು ಮಾಡಬೇಕು ಅಂತ ಗೊತ್ತಾಯಿತು. ನನಗಿನ್ನೂ ಗಂಡೇ ಸಿಗ್ತಿಲ್ಲ, ನನಗೆ ಇನ್ನೂ ಒಂದು ಒಳ್ಳೆ ಮದುವೆ ಆಗಬೇಕು ಅಂತೇಳಿ ಎಷ್ಟೋ ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ, ಆದರೆ ಮದುವೆನೇ ಆಗ್ತಿಲ್ಲ. ಭಾಳಷ್ಟು ಜನ ಗಂಡು ಬಂದು ನೋಡ್ಕೊಂಡು ಹೋದರು, ಅವ್ರಿಗೆ ತಿಂಡಿ ಕಾಫಿ ಕೊಟ್ಟು ಸಾಕಾಯಿತು, ಮದುವೆ ಮಾಡ್ಕೋತೀನಿ ಅಂತ ಹೋಗ್ತಾರೆ, ಒಂದು ವಾರ ಆದಮೇಲೆ ನಂಗೆ ಬೇಡ ಅಂತಾರೆ. ಏನೋ ಒಂದು ದೋಷ ತಡೀತಾ ಇದೆ, ನನಗೆ ಮದುವೆನೇ ಆಗ್ತೀನಿ ಅಂತ ಭಾಳಷ್ಟು ಹೆಣ್ಮಕ್ಳು ಇವತ್ತು ಕೊರಗ್ತಾ ಇದ್ದಾರೆ.
ಅದರಿಂದ ಯಾರಿಗಿನ್ನೂ ಮದುವೆ ಆಗಿಲ್ಲ, ವಿವಾಹ ಪ್ರತಿಬಂಧಕ ದೋಷ ಯಾರಿಗಿದೆಯೋ ಹೆಣ್ಮಕ್ಳಿಗೆ ಅಂಥವರು ಈ ಒಂದು ಪೂಜೆನ ಮಾಡಿದ್ರೆ ವಿವಾಹ ಯೋಗ ಭಾಗ ಪ್ರಾಪ್ತಿಯಾಗ್ತದೆ. ಹಾಗೆ ಎಷ್ಟೋ ಜನ ಗಂಡು ಹುಡುಗರಿಗೆ ಹೆಣ್ಣೇ ಸಿಗ್ತಿಲ್ಲ, ಕಾರಿಲ್ಲ, ಸೈಟ್ ಇಲ್ಲ, ಮನೆಯೆಲ್ಲ, ಉದ್ಯೋಗ ಇಲ್ಲ, ಆಸ್ತಿ ಇಲ್ಲ, ಎಣ್ಣೆ ಕೊಡ್ತಿಲ್ಲ. ಅಂಥವ್ರಿಗೂ ಮದುವೆ ಆಗಬೇಕು ಅನ್ನೋದಾಗಿದ್ದರೆ ಅಂಥವ್ರು ಇವತ್ತು ಕೃಷ್ಣನ ಆರಾಧನೆ ಮಾಡಬೇಕು. ಅದರಿಂದ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗೋಕ್ಕಾಗ್ತಿಲ್ಲ. ಕೃಷ್ಣನ ಆರಾಧನೆ ಮಾಡಿದ್ರೆ ವಿವಾಹ ದೋಷ ನಿವಾರಣೆ ಆಗ್ತದೆ, ವಿವಾಹ ಪ್ರತಿಬಂಧಕ ದೋಷ. ಯಾಕೆಂದರೆ ಕೃಷ್ಣನ ಲವ್ ಮಾಡ್ತಿದ್ದರು. ಕೃಷ್ಣನಿಗೆ 16,000 ನಾರಿಯರು ಫ್ಯಾನ್ಗಳಿದ್ರಂತೆ. ಫ್ಯಾನ್ ಅಂದ್ರೇನು? ಅಭಿಮಾನಿಗಳು. ಕೃಷ್ಣನಿಗೆ ಅವತ್ತಿನ ಕಾಲದಲ್ಲಿ ಅಭಿಮಾನ ಬಳಗ ಜೋರಿತ್ತಂತೆ. ನನ್ನ ಮದುವೆ ಆಗಲಿ ಕೃಷ್ಣ, ನನ್ನ ಮದುವೆ ಮಾಡ್ಕೊಪ್ಪ ಕೃಷ್ಣ ಅಂತ ಎಷ್ಟೋ ಹೆಣ್ಮಕ್ಳು ಮೇಲ್ ಬೀಳ್ತಿದ್ರಂತೆ. ಆದರೆ ಅವನು ಪರಿಪೂರ್ಣ ಶುದ್ಧತೆ ನೋಡಿ ಇದು ಮಾಡ್ತಂತೆ. ಅಷ್ಟು ಜನದಲ್ಲಿ ರುಕ್ಮಿಣಿನೊಬ್ಬನ ಮಾತ್ರ ಮದುವೆ ಮಾಡ್ಕೊಳ್ತಾನೆ. ಸತ್ಯಭಾಮನ ಕೂಡ ಮುಟ್ಟೋದಿಲ್ಲ ಅವನು. ನಾಮಕೆ ವಸ್ತುಗಳು ಲವ್ ಮಾಡ್ತಾನೆ, ಆದರೆ ತಾಲಿ ಕಟ್ಟಲಿಲ್ಲ. ರುಕ್ಮಿಣಿಗೆ ಮದುವೆ ಮಾಡ್ಕೊಳ್ತಾನಂತೆ. 16,000 ಜನರಿಗೆ ಬೇಕಾದಂಥ ವ್ಯಕ್ತಿ. ಹಾಗೆ ಹೆಣ್ಮಕ್ಳು ಇದನ್ನು ಪೂಜೆ ಮಾಡಿದ್ರೆ ನಿಮ್ಗೆ ಬೇಕಾದಂಥ ಒಂದು ಹುಡುಗ ಸಿಗ್ತಾನಂತೆ. ಹಾಗೆ ಒಂದು ಹುಡುಗ ಇದನ್ನು ಪೂಜೆ ಮಾಡಿದ್ರೆ ರುಕ್ಮಿಣಿ ಸತ್ಯಭಾಮ ಇರುವಂಥ ಒಂದು ಹೆಣ್ಣು ಸಿಗ್ತಾಳೆ. ಅಲ್ಲಿಗೆ ಸಂತಾನ ಇಲ್ಲ ಅನ್ನೋರಿಗೆ, ಮದುವೆ ಆಗದವ್ರು ಹುಡುಗಿರು, ಮದುವೆ ಆಗದವ್ರು ಹುಡುಗರು ಇವತ್ತು ಈ ಸಂಜೆ ಈ ಪೂಜೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷಕ್ಕೆ ಶಾಂತಿ ಆಗುತ್ತೆ, ಪಿತೃಶಾಪಕ್ಕೆ ಶಾಂತಿ ಆಗುತ್ತೆ. ಹೆಂಗಸಲ್ಲಿ ಪುರುಷ ಶಾಪ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ಗಂಡಸಿಗೆ ಸ್ತ್ರೀ ಶಾಪ ಇದ್ದರೂ ಕೂಡ ರುಕ್ಮಿಣಿಯ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಪೂಜೆ ಮಾಡೋ ವಿಧಾನ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಹಸುಗಳು ಮೇಯ್ಕೊಂಡು ಮನೆ ಬರೋ ಸಮಯಕ್ಕೆ ಗೋಧೋಳಿ ಲಗ್ನ ಅಂತಾರೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಚಂದ್ರ ಈ ಕಡೆ ಉದಯ ಆಗೋ ಸಮಯ ಮಧ್ಯ ಲಗ್ನಕ್ಕೆ ಗೋಧೋಳಿ ಲಗ್ನ ಅಂತಾರೆ. ಭಾಳ ಶುಭವಾದ ಮುಹೂರ್ತ ಅದು. ಅದಕ್ಕೆ ರಾಹುಗಾಲ, ಯಮಗಂಡ ಕಾಲ, ಯಾವುದ್ರ ಗುಳಿಕ ಕಾಲ ನೋಡೋಂಗೇ ಇಲ್ಲ. ಯಾಕೆಂದರೆ ಸೂರ್ಯ ಮುಳುಗ್ತಾ ಇದ್ದಾನೆ, ಸೂರ್ಯಾಸ್ತ ಚಂದ್ರೋದಯ ಆಗೋ ನಡುವಿನ ಸಂಧಿ ಕಾಲದಲ್ಲಿ ಮಣೆ ಮೇಲೆ ಒಂದು ಅಕ್ಕಿ ಇಟ್ಟು ಅಥವಾ ತಟ್ಟೆಲಿ ಅಕ್ಕಿ ಇಟ್ಟು ಕೃಷ್ಣನ ಫೋಟೋ ಅಥವಾ ವಿಗ್ರಹ ಇಟ್ಟು ಭಕ್ತಿಯಿಂದ ದೀಪ ಹಚ್ಚಿ, ತುಪ್ಪ ದೀಪ ಹಚ್ಚಿ. ಮೊದಲು ಮನಸ್ಥಿತಿ ಚೆನ್ನಾಗಿರಬೇಕು, ಆಗ ಪರಿಸ್ಥಿತಿ ಚೆನ್ನಾಗಿರ್ತದೆ. ಮನಸ್ಥಿತಿ ಸರಿ ಇಲ್ಲ ಅಂದರೆ, ಭಾವನೆ ಶುದ್ಧ ಇಲ್ಲ ಅಂದರೆ ಪೂಜಾ ಫಲ ಪ್ರಾಪ್ತಿಯಾಗೋದಿಲ್ಲ. ಏನಕ್ಕೆ ಈ ಪ್ರಾಶ್ಚಿತ್ಯ ಮಾಡ್ಕೋತಾ ಇದ್ದೀನಿ, ಏನಕ್ಕೆ ಈ ಪೂಜೆ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಭಾವನೆ ಅರಿವು ಇರಬೇಕು. ಭಗವಂತ ಕೃಷ್ಣ ಇದೇ ಸಂಕಲ್ಪ ನೋಡಿ. ಭಗವಂತನ ಹೇಗೆ ನಾವು ಅವನ್ನ ಕನೆಕ್ಟ್ ಆಗಬೇಕು ಅಂದರೆ, ಅಪ್ಪ ಕೃಷ್ಣ ಗೋಕುಲದಲ್ಲಿ ನೀನು ಹುಟ್ಟಿದ್ಯಾ, ಎಷ್ಟು ಜಗತ್ತಿಗೆ ಹುಟ್ಟಿ ಪ್ರಖ್ಯಾತನಾಗಿದ್ಯಾ, ಹಾಗೆ ನನಗೆ ನಿಂತರ ಒಂದು ಮಗು ಕೊಡಪ್ಪ. ಯಾವುದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಸಂತಾನದಲ್ಲಿ ಭೇದ ಭಾವ ಮಾಡಬಾರ್ದು. ಒಂದೊಳ್ಳೆ ಗಂಡು ಕೊಡು ಅಂಥೇಳಿ ಮದುವೆ ಆಗಿರೋರು ಪ್ರಾರ್ಥನೆ ಮಾಡಬೇಕು. ಮದುವೆ ಆಗಿಲ್ದದವರು ಕೃಷ್ಣ ಪರಮಾತ್ಮ ಭಗವಂತ ನನಗೆ ಒಳ್ಳೆ ಗಂಡ ಸಿಗೋಂಗೆ ಮಾಡು. ಮದುವೆ ಆಗದಿರೋ ಹುಡುಗರು, ನನಗೆ ವಿವಾಹ ಪ್ರತಿಬಂಧಕ ದೋಷ ಇದೆ, ನನ್ನ ಕೆಲಸ ಗೌರ್ಮೆಂಟ್ ಕೆಲಸ ಇಲ್ಲ, ಪ್ರೈವೇಟ್ ಕೆಲಸ ಇಲ್ಲ, ಒಬ್ಬ ರೈತ, ಒಬ್ಬ ಕೂಲಿಗಾರ, ಒಬ್ಬ ದಿನಗೂಲಿ ಕೆಲಸ ಮಾಡೋ, ನನಗೆ ಯಾರೂ ಹೆಣ್ಣು ಕೊಡ್ತಿಲ್ಲ, ನನಗೆ ಅಂತ ಎಲ್ಲರೂ ಒಂದು ಹೆಣ್ಣು ಹುಟ್ಟಿದರೆ ಅದನ್ನು ಮದುವೆ ಮಾಡಿಸು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಕ್ತಿಯಿಂದ ದೀಪ ಹಚ್ಚಬೇಕು. ಇದೇ ಮಹಾಸಂಕಲ್ಪ. ಮಂತ್ರತಂತ್ರ ಏನು ಬೇಕಾಗಿಲ್ಲ. ದೀಪ ಹಚ್ಚಿದ್ಮೇಲೆ ಮನಸ್ಸಲ್ಲೇ ಕೃಷ್ಣನ ಧ್ಯಾನ ಮಾಡಿ. ಇತಿ ಧ್ಯಾನಂ. ಕೃಷ್ಣನ ಆ ಫೋಟೋದಲ್ಲಿ ರೂಪನ ಎರಡು ಉಬ್ಬುಗಳ ಮಧ್ಯೆ ನೆನೆಸ್ಕೊಂಡು ತುಟಿ ಅಲ್ಲಾಡಿಸ್ಬಾರ್ದು, ನಾಲ್ಗೆನ ಅಲ್ಲಾಡಿಸ್ಬಾರ್ದು, ಹಲ್ಲು ಕಚ್ಚಬಾರ್ದು. ಮನಸ್ಸಲ್ಲೇ ಕೃಷ್ಣ 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 ಅಂತ ಒಂದು 21 ಸಲ, ಒಂದು 5 ನಿಮಿಷ ಕೃಷ್ಣ ಅಂದರೆ ಧ್ಯಾನ ಆಯಿತು. ನಿಮ್ಮ ಫೋಟೋಗೆ ಆಹ್ವಾನ ಆಯಿತು, ನಿಮ್ಮ ವಿಗ್ರಹಕ್ಕೆ ಆಹ್ವಾನ ಆಯಿತು. ಮಾನಸಿಕ ಪೂಜೆಯಿಂದ, ಟೆಲಿಪತಿಯಿಂದ ಕೃಷ್ಣನ ಆ ಜಾಗಕ್ಕೆ ಇನ್ವೈಟ್ ಮಾಡಿದ್ದಾಯಿತು, ಆವಾಹನೆ ಮಾಡ್ದಂಗಾಯಿತು. ನಗ್ನಗ್ತಾ ಅಕ್ಷತೆ ತಗೊಳ್ಳಿ. ಕೃಷ್ಣ ಪರಮಾತ್ಮ, ಇವತ್ತು ನೀನು ಹುಟ್ಟಿದ ದಿನ, ಇವತ್ತು ನಾನು ನಿನಗೆ ನನ್ನ ಕೈಲಾದಂಥ ಪೂಜೆ ಮಾಡ್ತಾಯಿದ್ದೀನಿ ಅಂತೇಳಿ ಕೃಷ್ಣನಿಗೆ ಧ್ಯಾನಂ ಸಮರ್ಪಯಾಮಿ. ಅಕ್ಷತೆ ಹಾಕಿ ರತ್ನ ಸಿಂಹಾಸನಂ ಸಮರ್ಪಯಾಮಿ. ಆ ಪೀಠದ ಮೇಲೆ ಅಕ್ಕಿ ಹಾಕಿದ್ದೀರಾ, ಅಕ್ಕಿ ಮೇಲೆ ಅದೇ ರತ್ನ ಸಿಂಹಾಸನ. ಅಕ್ಷತೆ ಹಾಕಿ ರತ್ನ ಸಿಂಹಾಸನಂ ಸಮರ್ಪಯಾಮಿ. ಕೃಷ್ಣ ಪರಮಾತ್ಮ ನಮ್ಮ ಮನೆಗೆ ಬಂದಿದೆಯಾ ಅಂಥೇಳಿ ಕೃಷ್ಣ ಪರಮಾತ್ಮನ ಪಾದ ತೊಳಿರಿ. ಒಂದು ಉದಾಹರಣೆ ನೀರು ತಗೊಳ್ಳಿ. ಪಾದಯೋಹೋ ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಅಪ್ಪ ನಿನ್ನ ಪಾದ ತೊಳಿತಾ ಅಂತೇಳಿ ಆ ಪಾದಕ್ಕೆ ತೋರಿಸಿ ಒಂದು ಅರ್ಘ್ಯ ಪಾತ್ರೆ ಬಿಟ್ಬಿಡಿ, ಒಂದು ಲೋಟಕ್ಕೆ ಬಿಟ್ಬಿಡಿ. ಅಕ್ಕಿ ಮೇಲೆ, ವಿಗ್ರಹದ ಮೇಲೆ, ಫೋಟೋ ಮೇಲೆ ನೀರು ಬಿಡಬಾರ್ದು. ಕೈ ತೊಳಿಕೆ ನೀರು ಕೊಡಿ. ಅಸ್ತಯೋಹೋ
ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ. ಒಂದು ಉದಾಹರಣೆ ನೀರು ತೋರಿಸಿ ಒಂದು ಪಾತ್ರೆ ಬಿಟ್ಟುಬಿಡಿ, ಅರ್ಘ್ಯ ಪಾತ್ರೆ ಬಿಡಿ, ಎಲ್ಲೂ ಒಂದು ತೊಟ್ಟು ನೀರು ಬೀಳಬಾರ್ದು. ಒಂದು ಉದಾಹರಣೆ ನೀರು ತಗೊಂಡು ತುಂಬ ಗೋಕುಲದಿಂದ ಬಂದಿದೆಯಾ, ಮಥುರಾದಿಂದ ಬಂದಿದೆಯಪ್ಪ, ವೈಕುಂಠದಿಂದ ಬಂದಿದೆಯಾ, ದಣು ಆಗಿದೆ ಅಂತೇಳಿ ಒಂದು ಲೋಟ ಜ್ಯೂಸ್ ಕೊಡ್ತೀವಿ ನಾವು ಬಂದರೆ. ಅದ್ರ ಬದಲು ಒಂದು ಉದಾಹರಣೆ ಆ ಕೃಷ್ಣನ ಮುಖದ ಹತ್ರ ತೋರಿಸಿ ಬಿಟ್ಬಿಡಿ. ಆಚಮನೀಯಂ ಸಮರ್ಪಯಾಮಿ, ಆಚಮನೀಯ ಮಾಡಿಸಿ ಬಾಯಿ ಮುಕ್ಕಳಿಸಿದ ಮೇಲೆ ಒಂದು ಉದಾಹರಣೆ ಜ್ಯೂಸ್ ಅಂತೇಳಿ ಬಿಟ್ಬಿಡಿ. ಮಧುಪರ್ಕಂ ಜ್ಯೂಸ್ ಅಂದ್ರೇನು? ಮಧು ಅಂದರೆ ಸಿಹಿ ಅಂತ, ಸಿಹಿಯಾದಂಥ ಒಂದು ಪರ್ಕ ಅಂದರೆ ಜ್ಯೂಸ್. ಮಧುಪರ್ಕಂ ಸಮರ್ಪಯಾಮಿ. ಒಂದು ದಳ ತುಳಸಿ ತಗೊಳ್ಳಿ, ತುಳಸಿ ನೀರು ಹಚ್ಕೊಂಡು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಫೋಟೋದ ಮೇಲೆ ವಿಗ್ರಹದ ಮೇಲೆ ಒಂದೆರಡು ತೊಟ್ಟು ನೀರು ಹಾಕಿ ಗಂಗಾ ಸ್ನಾನಂ ಮಂಗಳ ಸ್ನಾನಂ ಶುದ್ಧ ಸ್ನಾನಂ ಸಮರ್ಪಯಾಮಿ. ಅಕ್ಷತೆ ತಗೊಂಡು ಭಗವಂತನ ಮೇಲೆ ಹಾಕಿ ವಸ್ತ್ರಂ ಸಮರ್ಪಯಾಮಿ. ನಿಮ್ಗೆ ಇನ್ನೂ ಯಥಾಶಕ್ತಿ ದುಡ್ಡಿತ್ತಾ, ಒಂದು ಖರ್ಚಿಪು, ಒಂದು ಟವಲು, ಹೊಸ ಟವಲು ಆ ಫೋಟೋಗೋ ವಿಗ್ರಹಗೋ ಹಾಕಿ ಕೃಷ್ಣನಿಗೆ ಒಂದು ವಸ್ತ್ರ ಕೊಟ್ಟಂಗಾಯಿತು. ವಸ್ತ್ರದ ಭಗವಂತನಿಗೆ ವಸ್ತ್ರದಾನ ಮಾಡ್ದಂಗಾಯಿತು. ಆ ಒಂದು ಅಕ್ಷತೆ ತಗೊಳ್ಳಿ. ವಸ್ತ್ರ ಆದಮೇಲೆ ಏನು ಮಾಡಬೇಕು? ಯಜ್ಞೋಪವೀತ, ಜನವಾರ ಹಾಕ್ತಾ ಇದ್ದೀನಿ ಅಂತೇಳಿ ಕೃಷ್ಣ ಯಜ್ಞೋಪವೀತಂ ಸಮರ್ಪಯಾಮಿ. ಆಮೇಲೆ ವಸ್ತ್ರ ಆಯಿತು. ನಿಮಗೆ ವಸ್ತ್ರ ಸಿಕ್ಕಿಲ್ಲ ಅಂದರೆ ಗೆಜ್ಜೆ ವಸ್ತ್ರ ಅಂತ ಸಿಗುತ್ತೆ, ಹತ್ತಿಲ್ ಮಾಡಿರಿ ಅಂಗಡೀಲಿ, ಅದು ನೀವೇ ಮಾಡ್ಕೋಬೋದು. ಒರಿಜಿನಲ್ ವಸ್ತ್ರ ಒಂದು ಟವಲ್ಲು ಅಥವಾ ಯಾವುದೋ ಒಂದು ಪಂಚಶಾಲ ಸಿಕ್ಕಿಲ್ಲ ಅಂದರೆ ಗೆಜ್ಜೆ ವಸ್ತ್ರ ಹಾಕಿ. ಆಮೇಲೆ ಯಜ್ಞೋಪೀತ ಆಯಿತು, ಜನವಾರ ಹಾಕಿದಾಯಿತು. ಯಜ್ಞೋಪೀತ ಅಂದರೆ ಜನವಾರ. ಅಕ್ಷತೆ ತಗೊಳ್ಳಿ. ಕಿರೀಟ ಆಭರಣಂ ಸಮರ್ಪಯಾಮಿ. ಭಗವಂತ ನಿಮಗೆ ನಾನಾ ವಿಧ ಅಂತ ಕಿರೀಟ ಆಭರಣ ಕೊಡ್ತಾ ಇದ್ದೀನಿ ಅಂತೇಳಿ ಅಕ್ಷತೆ ಹಾಕಿ. ಗಂಧ ತಗೊಳ್ಳಿ, ಗಂಧಂ ಸಮರ್ಪಯಾಮಿ. ಪಾದಕ್ಕೆ ಫಸ್ಟ್ ಗಂಧ ಇಡಿ, ಹಣೆ ಗಂಧ ಇಡಿ, ಭುಜ ಬಾಹುಗಳಿಗಿಡಿ, ಕತ್ತಿಗಿಡಿ, ನಾಭಿ ಒಕ್ಲತ್ರಿಡಿ. ಗಂಧಂ ಸಮರ್ಪಯಾಮಿ. ಹರಿದ್ರಾ ಕುಂಕುಮ ಚೂರ್ಣ, ಹರಿದ್ರಾ ಕುಂಕುಮ ಚೂರ್ಣ ಸಮರ್ಪಯಾಮಿ ಅಂತ ಹರಿದ್ರ ಕುಂಕುಮವನ್ನು ಇಡಿ, ಅರ್ಶಿನ ಕುಂಕುಮ ಇಡಿ. ಮತ್ತೆ ಅಕ್ಷತಾಂ ಸಮರ್ಪಯಾಮಿ. ನಾನಾ ವಿಧಾನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂಥೇಳಿ ಹೂಗಳು ನೀವೇನು ತಂದಿದ್ದಿರೋದು. ಏನು ಸಿಕ್ಕಿಲ್ಲ ಅಂದರೆ ತುಳಸಿ ತೊಗೊಂಬನ್ನಿ. ತುಳಸಿ ಮಹಾ ವಿಷಯ. ಇವತ್ತು ಕೃಷ್ಣನಿಗೆ ಹೆಸರು ಹೇಳಿ ಒಂದು ದಳ ತುಳಸಿ ಇಟ್ಟರೆ ಅಶ್ವಮೇಧ ಯಾಗ ಮಾಡೋದು ಏನು ಪುಣ್ಯ ಬರುತ್ತೋ ಅದು 100ರಷ್ಟು ಫಲ ಬರ್ತದಂತೆ. ಗೋಕುಲಾಷ್ಟಮಿಂದ ಕೃಷ್ಣನಿಗೆ ಅರ್ಚನೆ ಮಾಡೋದ್ರಿಂದ ಕೃಷ್ಣನಿಗೆ ತುಳಸಿ ಸಮೇತ ಅರ್ಘ್ಯ ಕೊಟ್ಟರೆ ಅಷ್ಟು ಪವರ್ಫುಲ್ಲು. ಒಂದು ದಳ ಎಲ್ಲರೂ ಸಿಕ್ಕಿ ಹುಡ್ಕೊಳಕ್ಕೆ ತೊಗೊಂಬಂದ್ಬಿಡಿ. ತುಳಸಿ ಸಿಗುತ್ತೆ, ಒಂದು ಮೊಳ ಎರಡು ಮೊಳ. ಇವಾಗ ತುಳಸಿ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ದಕ್ಷಿಣ ಭಾರತದಲ್ಲಿ ತುಳಸಿಗೆ ಏನು ಅಧ್ವಾನ ಇಲ್ಲ. ತುಳಸಿ ಇಟ್ಬಿಡಿ, ಹೂವೆಲ್ಲ ಇಡಿ. ಆಮೇಲೆ ಯಾರಿಗೆ ಮಕ್ಕಳಾಗಿಲ್ಲ ಅಂಥವರು ತುಳಸಿ ತಗೊಂಡು 108 ಸಲ ಆ ಕೃಷ್ಣನಿಗೆ ಅರ್ಚನೆ ಮಾಡಿ. ತಗೊಳ್ಳಿ. ಓಂ ಗೋಪಾಲಾಯ ವಿದ್ಮಹೆ. ಗೋವುಗಳನ್ನು ಪಾಲನೆ ಮಾಡೋನು, ಹಸುಗಳನ್ನು ನೋಡ್ಕೊಳ್ಳೋನು ಚೆನ್ನಾಗಿ, ಅವನಿಗೆ ಗೋಪಾಲ ಅಂತಾರೆ. ಗೋವುಗಳ ಇಂದ್ರಿಯದಲ್ಲಿ ವಾಸ ಮಾಡುವವನಿಗೆ ಗೋಪಾಲ ಅಂತಾರೆ. ಗೋಹತ್ಯೆ ಶಾಪವು ನಿವಾರಣೆ ಮಾಡುವವನಿಗೆ ಗೋಪಾಲ ಅಂತ ಹೇಳ್ತಾರೆ. ಅದರಿಂದ ಓಂ ಗೋಪಾಲಾಯ ವಿದ್ಮಹೆ, ಇದು ಬಾಲಕೃಷ್ಣನ ಗಾಯತ್ರಿ ಮಂತ್ರ. ಓಂ ಗೋಪಾಲಾಯ ವಿದ್ಮಹೆ. ತುಳಸಿ ತಗೊಳ್ಳಿ, ಬೇಕಾದ್ರೆ ಒಂದೆರಡರ ಕಾಳು ಅಕ್ಷತೆನೂ ಇಟ್ಕೊಳ್ಳಿ. ಓಂ ಗೋಪಾಲಾಯ ವಿದ್ಮಹೆ ಗೋಪಿ ಜನ ವಲ್ಲಭಾಯ ಧೀಮಹಿ. ಗೋಕುಲದಲ್ಲಿ ಪ್ರತಿಯೆಲ್ಲ ಜನರಿಗೂ ವಲ್ಲಭ ಅಂದರೆ ಲೀಡರ್, ನಾಯಕ, ಮಿನಿಸ್ಟರ್, ಒಡೆಯ ಆಗಿರುವಂಥ ಕೃಷ್ಣ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್ ಅಂತ ಹೇಳಿ ಈ ಮಂತ್ರದಲ್ಲಿ 108 ಸಲ ಅರ್ಚನೆ ಮಾಡಬೇಕು. ಓಂ ಗೋಪಾಲಾಯ ವಿದ್ಮಹೆ ಗೋಪಿ ಜನ ವಲ್ಲಭಾಯ ಧೀಮಹಿ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್. ಓಂ ಗೋಪಾಲಾಯ ವಿದ್ಮಹೆ ಗೋಪಿ ಜನ ವಲ್ಲಭಾಯ ಧೀಮಹಿ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್. ಓಂ ಗೋಪಾಲಾಯ ವಿದ್ಮಹೆ ಗೋಪಿ ಜನ ವಲ್ಲಭಾಯ ಧೀಮಹಿ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್ ಅಂಥೇಳಿ 108 ಸಲ ತುಳಸಿ ಅಕ್ಷತೆಯಲ್ಲಿ ಆ ಭಗವಂತನ ಪಾದಕ್ಕೆ ಅರ್ಚನೆ ಮಾಡಿಬಿಟ್ರೆ, ಬಾಲಕೃಷ್ಣ ಅಂತಂದರೆ ಪುಟ್ಟ ಕೃಷ್ಣ ಅಂತ ಬಹುವಚನ. ಬಾಲಕೃಷ್ಣ ಪ್ರಥಮ ವಿಭಕ್ತಿ ಬಹುವಚನ. ಧೀಮಹಿ ಮಹಾಪ್ರಾಣ, ಧೀ ಮಹಾಪ್ರಾಣ. ವಲ್ಲಭ ವಲ್ಲಭ ಭಾ ಮಹಾಪ್ರಾಣ. ವಲ್ಲಭ ಅಂದರೆ ಒಡೆಯ, ಲೀಡರ್. ಈ ರೀತಿ 108 ಸಲ ಅರ್ಚನೆ ಮಾಡಬೇಕು. ಯಾವಾಗ ತುಳಸಿ ಮತ್ತು ಅಕ್ಷತೆಯಲ್ಲಿ ಭಗವಂತನಿಗೆ, ಕೃಷ್ಣರಿಗೆ ಈ ಬಾಲಕೃಷ್ಣ ಗಾಯತ್ರಿ ಮಂತ್ರದಿಂದ 108 ಸಲ ಅರ್ಚನೆ ಮಾಡಿದ್ಮೇಲೆ, ಯಾರಿಗೆ ಮದುವೆ ಆಗಿಲ್ವೋ ಅಂಥ ಹುಡುಗರು ಮತ್ತು ಹುಡುಗಿಯರು ಇನ್ನೊಂದು ಮಂತ್ರದಲ್ಲಿ ಅದೇ ಥರ ಅರ್ಚನೆ ಮಾಡಬೇಕು. ನನಗೆ ನಿನ್ನಂಥ ಒಬ್ಬ ನಾಥ ರಮಣ ಉತ್ತಮ ಪುರುಷನಾದಂಥ ಗಂಡು ಸಿಗಲಿ, ನನಗೆ ನಿನ್ನ ಆಶ್ರಮದ ಒಂದು ಒಳ್ಳೆ ಹೆಣ್ಣು ಸಿಗಲಿ ಅಂತೇಳಿ ಗಂಡು ಹುಡುಗರು ಅಥವಾ ಹೆಣ್ಣು ಹುಡುಗ ಯಾರು ಮದುವೆ ಆಗಿಲ್ವೋ ಅವರು ಇವತ್ತು ಸಂಜೆ ಅದೇ ಥರ
ಈ ಏನು ಮಂತ್ರಾಕ್ಷತೆ ಜೊತೆಗೆ ತುಳಸಿ ತಗೊಂಡು ಕೈಲಿಟ್ಕೊಂಡು ಓಂ ಗೋಪಿ ರಮಣನಾಥ ಯಸ್ವಾಹ, ಓಂ ಗೋಪಿ ರಮಣನಾಥ ಯಸ್ವಾಹ, ಓಂ ಗೋಪಿ ರಮಣನಾಥ ಯಸ್ವಾಹ. ಆ ಪಾದಕ್ಕೆ ಹಾಕ್ತಾ ಇರಬೇಕು 108 ಸಲ, 108 ಮಾಡಲೇಬೇಕು. ಓಂ ಗೋಪಿ ರಮಣನಾಥ ಯಸ್ವಾಹ, ಓಂ ಗೋಪಿ ರಮಣನಾಥ ಯಸ್ವಾಹ, ಓಂ ಗೋಪಿ ರಮಣನಾಥ. ನಾಥ ಅಂದರೆ ಪ್ರಭು, ಲೀಡರ್, ಒಡೆಯ, ಯಜಮಾನ. ನಾಥ ಅಂದರೆ ಮನೆಗೆ ಅಥವಾ ಊರಿಗೆಲ್ಲ ಇಡೀ ಜಗತ್ತಿಗೆ ಒಡೆಯರಾದಂಥ ನಾಥ ಅಂತ ಕರೀತಾರೆ. ನೋಡಿ ಎಂಥ ವಿಶೇಷವಾದ ಅರ್ಥ ಸಂಸ್ಕೃತ ಭಾಷೆಯಲ್ಲಿ. ರಮಣ ಅಂದರೆ ಒಲಿಸಿಕೊಳ್ಳುವುದು, ಒಲಿಯುವವನು ಅಂತ, ವಶೀಕರಣ ಮಾಡುವನು ಮತ್ತು ಇನ್ನೊಬ್ಬರಿಗೆ ಅಟ್ರಾಕ್ಟ್ ಆಗುವನು. ಗೋಪಿ ರಮಣ, ಗೋಕುಲದಲ್ಲಿ ಹುಟ್ಟಂಥ ರಮಣ. ಗೋಪಿ ರಮಣನಾಥ ಯಸ್ವಾಹ. ಮಂತ್ರದ ಅರ್ಥ ತಿಳ್ಕೊಂಡಾಗ ಭಕ್ತಿ ಜಾಸ್ತಿ ಆಗುತ್ತೆ. ಓಂ ಗೋಪಿ ರಮಣನಾಥ ಯಸ್ವಾಹ, ಓಂ ಗೋಪಿ ರಮಣನಾಥ ಯಸ್ವಾಹ. ಮದುವೆ ಆಗದ್ರ ಹುಡುಗಿ, ಮದುವೆ ಆಗದ್ರ ಹುಡುಗರು ಇದನ್ನು ಇವತ್ತು ಅರ್ಚನೆ ಮಾಡಿ. ಆಗ ಕಾಳಸರ್ಪದೋಷ ಗಂಡು ಹುಡುಗರಲ್ಲಿ ಅಥವಾ ಹೆಣ್ಣು ಹುಡುಗರಲ್ಲಿದ್ದರೆ, ಮತ್ತು ಪಿತೃಶಾಪ ಇತ್ತು ಅಂದರೆ ಮದುವೆ ಆಗಲ್ಲ. ಗಂಡು ಹುಡುಗರಿಗೆ ಸ್ತ್ರೀ ಶಾಪ ಇರ್ಬೋದು, ಹುಡುಗಿಯರಿಗೆ ಪುರುಷ ಶಾಪ ಇರ್ಬೋದು. ಅಂಥ ಗೋಪಿ ರಮಣನನ್ನು ಇವತ್ತು ಪೂಜೆ ಮಾಡಬೇಕು. ಹೀಗೆ ಬಾಲಕೃಷ್ಣನನ್ನು ಪೂಜೆ ಮಾಡಿದಾಯಿತು. ಮತ್ತು ಬಾಲಕೃಷ್ಣ ಬೆಳೆದು ದೊಡ್ಡವನಾಗಿ ಪ್ರೌಢಾವಸ್ಥೆಯನ್ನು ಮಿಡಿದು ಗೃಹಸ್ಥಾಶ್ರಮಕ್ಕೆ ಬರುವಂಥ ಕೃಷ್ಣನನ್ನು ಗೋಪಿ ರಮಣನಾಥ ಅಂಥೇಳಿ ನಾವು ಅರ್ಚನೆ ಮಾಡಿದ್ದಾಯಿತು. ಊದುಬತ್ತಿ ಹಚ್ಕೊಳ್ಳಿ, ಧೂಪ ತೋರಿಸಿ, ಆಮೇಲೆ ಒಂದು ಆರತಿ ಮಾಡಿ, ಭಕ್ತಿಯಿಂದ ಆರತಿ ಮಾಡಿ. ಇದೇ ಮಂತ್ರ ಹೇಳ್ಕೊಂಡು ಓಂ ಗೋಪಾಲಾಯ ವಿದ್ಮೆ ಗೋಪಿ ಜನವಲ್ಲಭಾಯ ಧೀಮಹಿ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್, ಓಂ ಗೋಪಿ ರಮಣನಾಥ ಯಸ್ವಾಹ ಅಂತೇಳಿ ಇದೇ ಮಂತ್ರ ಹೇಳ್ಕೊಂಡು ಆರತಿ ಮಾಡಿ. ಆರತಿ ಮಾಡಾದಮೇಲೆ ಒಂದು ಮುಂದ್ಗಡೆ ಹಾಲು, ಕಲ್ಸಕ್ಕರೆ, ಅವಲಕ್ಕಿ, ಹಾಲು, ಕಲ್ಸಕ್ಕರೆ, ಅವಲಕ್ಕಿ, ಇದು ಮೈಲಿಗೆ ಇಲ್ಲ, ಪಂಚಫಲಗಳು 5 ರೀತಿಯ ಫಲಗಳನ್ನು ವಿಳೆದೆಲೆ ಎಡಕ್ಕೆ ಎಲ್ಲ ಇಟ್ಟು ಭಗವಂತನಿಗೆ ಇವತ್ತು ನನ್ನ ಮನೆಯಲ್ಲಿ ಯಥಾಶಕ್ತಿ ನಾನು ಕೊಡ್ತಾ ಇದ್ದೀನಪ್ಪ ಅಂತ ಹೇಳಿ ಭಗವಂತನಿಗೆ ನೈವೇದ್ಯ ಮಾಡಿ ಮನಸ್ಪೂರ್ವಕವಾಗಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪನಾಯ, ನೋಡಿ ಓಂ ಪ್ರಾಣಾಯ ಸ್ವ, ಅಪನಾಯ ಸ್ವ, ಓಂ ವ್ಯಾನಾಯ ಸ್ವ, ಓಂ ಉದನಾಯ ಸ್ವ, ಓಂ ಸಮನಾಯ ಸ್ವ, ಬ್ರಹ್ಮಣೇ ಸ್ವಾಹ. ಶಂಕುಚಕ್ರದಿಂದ ದೇವರಿಗೆ ಅರ್ಪಿತನಾಗಿ ಇದು ಯಾವುದೂ ಬರೋದಿಲ್ಲ, ಸುಮ್ಮನೆ ಭಗವಂತ ಹಾಲು, ಕಲ್ಸಕ್ಕರೆ, ಅವಲಕ್ಕಿ ಇಟ್ಟಿದ್ದೀನಿ, ಅವಲಕ್ಕಿನ ಚೆನ್ನಾಗಿ ಶೋಧಿಸಿಡಿ. ಮತ್ತು ಪಂಚಫಲಗಳು 5 ಪಂಚಕೋಶಗಳ ಶುದ್ಧೀಕರಣಕ್ಕೆ, ಪಂಚೇಂದ್ರಿಯಗಳ ಶುದ್ಧೀಕರಣಕ್ಕೆ ಪಂಚಫಲಗಳನ್ನು ಇಟ್ಟಿದ್ದೀನಿ. ಇದನ್ನು ಸ್ವೀಕರಿಸು ಭಗವಂತ ಅಂತ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿದ ಭಕ್ತಿಯಿಂದ ಭಗವಂತನಿಗೆ ಸಲ್ಪತಂತೆ. ಕಲಿಯುಗದಲ್ಲಿ ಭಕ್ತಿ ಪ್ರಧಾನ, ಶ್ರದ್ಧೆಯಿಂದ ಮಾಡುವಂಥ ಪೂಜೆ. ವೇದ ಗೊತ್ತಿಲ್ಲದೆ ಇರ್ಬೋದು, ಪುರಾಣ ಉಪನಿಷತ್ತು ಗೊತ್ತಿಲ್ಲದವ್ರು ಪರವಾಗಿಲ್ಲ, ಭಕ್ತಿ ಇಂಪಾರ್ಟೆಂಟ್ ಅಂತೆ. ಅದನ್ನು ಮೀರಾಬಾಯಿ ತೋರಿಸ್ಕೊಟ್ಬಿಟ್ಟಿದ್ದಾಳೆ, ಸಕ್ಕುಬಾಯಿ ತೋರಿಸ್ಕೊಟ್ಟಿದ್ದಾಳೆ ಭಕ್ತಿಗೆ ಎಷ್ಟು ಪ್ರಧಾನ ಅಂತೇಳಿ ಕಲಿಯುಗದಲ್ಲಿ. ಅಂಥ ಕೃಷ್ಣರಿಗೆ ಇವತ್ತು ನಾವು ಭಕ್ತಿಪೂರ್ವಕ ನೈವೇದ್ಯ ಎಲ್ಲ ಆದಮೇಲೆ ಪುನಃ ಊದುಬತ್ತಿ ಹಚ್ಚಿ ಪುನಃ ಮತ್ತೆ ಒಂದು ಮಂಗಳಾರತಿ ಮಾಡಿ, ಕೊನೆ ಆರತಿ ಮಾಡಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆ ದೀಪದ ಮುಂದೆ, ವಿಗ್ರಹದ ಮುಂದೆ ಇನ್ನೊಂದು ಸಲ ಈ ಮಂತ್ರ ಹೇಳಿ. ಓಂ ಗೋಪಾಲಾಯ ವಿದ್ಮಹೇ ಗೋಪಿ ಜನವಲ್ಲಭಾಯ ಧೀಮಹಿ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್, ಓಂ ಗೋಪಿ ರಮಣನಾಥಾಯ ಸ್ವಾಹ ಅಂತ ಹೇಳಿ ಮಾಡಿಬಿಟ್ಟು ನೀವು ಆ ಸುತ್ತಲೂ ಪ್ರದಕ್ಷಿಣೆ ಮಾಡಿ. ಇದನ್ನು ಮನೆ ಮಧ್ಯದಲ್ಲಿ ಮಾಡಿದ್ರೆ ಒಳ್ಳೆಯದು ಪ್ರದಕ್ಷಿಣೆ ಮಾಡಲಿಕ್ಕೆ. ಗೋಡೆಗೆ ಇಟ್ಬಿಟ್ರೆ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ. ಅದನ್ನೇ ಮನೆ ಮಂದಿಯೆಲ್ಲ ಇವತ್ತು ಕೃಷ್ಣನಿಗೆ ಮಾಡಿ ಎಲ್ಲ ಮಾಡಿಬಿಟ್ಟು, ಇದು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಮಾಡುವಂಥ ಸುಲಭವಾಗಿರೋದು, ಇದಕ್ಕೇನು ಖರ್ಚಿಲ್ಲ. ಒಂದು ಹಬ್ಬಬ್ಬ ಅಂದರೆ ₹200 ಖರ್ಚಾಗೋದು. 5 ರೀತಿಯ ಹಣ್ಣು, 5 ರೀತಿಯ ಹಣ್ಣು ಇಲ್ಲನೂ ಪರವಾಗಿಲ್ಲ, ಅವಲಕ್ಕಿ, ಕಲ್ಸಕ್ಕರೆ, ಹಾಲು, ಇದೊಂದು ₹50 ಒಂದು ₹60 ಮುಗಿಬೋದು ಅಂತ ನನ್ನ ಅಭಿಪ್ರಾಯ. ದುಂದು ಖರ್ಚಿಲ್ಲ, ಆಡಂಬರ ಇಲ್ಲ, ಭಕ್ತಿ ಪ್ರಧಾನ ಇರಬೇಕಿಲ್ಲಿ. ಏನೆಲ್ಲ ಕೃಷ್ಣನಿಗೆ ಅಲಂಕಾರ ಮಾಡಿ ಬಗೆ ತಿಂಡಿ ಎಲ್ಲ ಇಟ್ಟು ಮಾಡಿದ್ರು ಕೂಡ ಕೃಷ್ಣ ಅಲ್ಲಿ ಹೋಗ್ತಾನೇನೋ ಗೊತ್ತಿಲ್ಲ. ಸರ್ಕಸ್ ಆಗಬಾರ್ದು, ಆಡಂಬರ ಆಗಬಾರ್ದು, ದೊಂಬರಾಟ ಆಗಬಾರ್ದು, ಭಕ್ತಿಗೆ ಪ್ರಧಾನವಾಗಬೇಕು. ಆ ರೀತಿ ಕೃಷ್ಣ ಮೋಕ್ಷಪ್ರದಾಯಕ. ಒಮ್ಮೆ ಒಬ್ಬ ಸನ್ಯಾಸಿ ಯಾವುದೋ ಮನೆಗೆ ಭಿಕ್ಷೆಗೆ ಹೋಗ್ತಾನೆ. ಆ ಅಮ್ಮನ ಮನೇಲಿ ಭಿಕ್ಷೆಗೆ ಹೋದಾಗ ಗುರುಗಳ ಕೇಳ್ತಾಳೆ, ಸ್ವಾಮಿ ನಂಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಆದರೆ ನನಗೆ ಎಲ್ಲ ಮೋಕ್ಷಕ್ಕೆ ಹೋಗಬೇಕು ಅಂತ ಆಸೆ ಇದೆ, ಮೋಕ್ಷಕ್ಕೆ ಹೋಗು ಅಂತ ಎಲ್ಲರೂ ಹೇಳ್ತಾರೆ. ಮೋಕ್ಷಕ್ಕೆ ಹೆಂಗೆ ಹೋಗೋದು ನಂಗೆ ಗೊತ್ತಿಲ್ಲ, ಮಂತ್ರ ಬರಲ್ಲ, ತಂತ್ರ ಬರಲ್ಲ, ಮುದ್ರೆ ಬರಲ್ಲ, ಏನೂ ಬರಲ್ಲ, ನಂಗೆ ಮೋಕ್ಷಕ್ಕೆ ಹೆಂಗೆ ಹೋಗೋದು ಅಂತ ಕೇಳಿದಾಗ ಆ ಸನ್ಯಾಸಿ ಹೇಳ್ತಾನೆ, ಅಮ್ಮ ನಾವೇ ಜಪ ತಪ ಮಾಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಅಂತ, ನೀವು ಓದೋಕ್ಕೆ ಬರೆಯೋಕ್ಕೆ ಬರಲ್ವಲ್ಲ, ಮೋಕ್ಷಕ್ಕೆ ಹೆಂಗೆ ಹೋಗ್ತೀಯಮ್ಮ ಅಂದರೆ ನನಗೆ ಗೊತ್ತಿಲ್ಲ, ನೀವು ನಂಗೆ ಹೇಳ್ಕೊಡ್ಬೇಕು ಮೋಕ್ಷಕ್ಕೆ ಹೋಗೋದು ಹೆಂಗೆ ಅಂತೇಳಿ ಆ ಹಠ ಭಕ್ತಿಗೆ.
ಆ ಒಂದು ದೃಢವಾದ ಭಕ್ತಿಗೆ ಆ ಸನ್ಯಾಸಿ ಹೇಳ್ತಾನೆ, ಸರ್ವಂ ಕೃಷ್ಣಾರ್ಪಣಮಸ್ತು 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 ಅಂತ ಹೇಳ್ತಾ ಹೋಗಮ್ಮ ಅಂದ್ಬಿಟ್ರು. ಅವಳು ಕಸ ಗುಡಿಸುವಾಗ ಕೃಷ್ಣಾರ್ಪಣಮಸ್ತು, ಅಡುಗೆ ಮಾಡುವಾಗ ಕೃಷ್ಣಾರ್ಪಣಮಸ್ತು, ಬಟ್ಟೆ ತೊಳೆಯುವಾಗ ಕೃಷ್ಣಾರ್ಪಣಮಸ್ತು, ಪಾತ್ರೆ ತೊಳೆಯುವಾಗ ಕೃಷ್ಣಾರ್ಪಣಮಸ್ತು, ಟಾಯ್ಲೆಟ್ಗೆ ಹೋಗುವಾಗ ಕೃಷ್ಣಾರ್ಪಣಮಸ್ತು, ಸ್ನಾನ ಮಾಡುವಾಗ ಕೃಷ್ಣಾರ್ಪಣಮಸ್ತು, ಕೂತ್ರೆ ನಿಂತರೆ ಕೃಷ್ಣಾರ್ಪಣಮಸ್ತು, ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಆಗಲಿ. ಅಷ್ಟು ತಲ್ಲೀನ ಆಗಿಬಿಡ್ತಾಳೆ. ಒಂದಿನ ಆ ಊರಿನ ಕೃಷ್ಣನ ದೇವಸ್ಥಾನ ಇತ್ತಂತ, ಅಲ್ಲಿ ಹೋಗಿ ನೋಡಿದಾಗ ಕೃಷ್ಣ ಮೇಲೆಲ್ಲ ಧೂಳು ಇತ್ತಂತೆ. ರಾತ್ರಿ ಪೂಜೆ ಮಾಡಿ ಬಾಗಿಲು ಹಾಕೊಂಡ್ರೆ ಬೆಳಗ್ಗೆ ಹೋಗಿ ಬಟ್ಟೆ ತೊಳೆದಿದ್ದು, ಪಾತ್ರೆ ತೊಳೆದಿದ್ದು, ನೀರೆಲ್ಲ ಇದೆ ಅಂತೆ, ಕೆಸರು ಮೊಸರು ಎಲ್ಲ ಅಲ್ಲಿದೆ. ಅದು ಯಾರಲ್ಲಿ ಬಾಗಿಲು ಹಾಕಿದ್ರು, ಯಾರು ಹಿಂಗೆ ಬಂದಿಲ್ಲೆಲ್ಲ ಕಸ ಗುಡಿಸಿದಾಗ ವಿಗ್ರ ಮೇಲೆ ಹಾಕಿದ್ದಾರೆ, ಬಟ್ಟೆ ತೊಳೆದಿದ್ದೆಲ್ಲ ವಿಗ್ರ ಮೇಲಿದೆ, ಪಾತ್ರೆ ತೊಳೆದಿದ್ದೆಲ್ಲ ವಿಗ್ರ ಮೇಲಿದೆ. ಇದು ಎಂಥದ್ದು? ಕೃಷ್ಣ ಒದ್ದೆ ಆಗಿದ್ದಾನಲ್ಲ, ಏನಿದು? ನಾವು ಬೆಳಗ್ಗೆ ಅಭಿಷೇಕ ಮಾಡೋ ಇವು ರಾತ್ರಿ ಎಲ್ಲ ನೀವು ತನಗೆ ಎಲ್ಲ ಹುಡುಗಿ ಪಾಪ ಕೃಷ್ಣಾರ್ಪಣ ಮಸ್ತು ಅಂದಾಗ ಅವಳು ಹೇಳಿದೆಲ್ಲ ಭಗವಂತನಿಗೆ ಹೋಗಿ ಬೀಳ್ತಾ ಇತ್ತಂತೆ, ಸೇರ್ತಾ ಇತ್ತಂತೆ. ಮಲಗಿದ್ದಾಗ, ಕೂತಿದ್ದಾಗ, ನಿಂತಿದ್ದಾಗ ಸರ್ವಂ ಕೃಷ್ಣಾರ್ಪಣಮಸ್ತು 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 ಅಂತ ಹೇಳಿ 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 ಅವಳು ಆತ್ಮ ಮನಸ್ಸು ದೇಹ ಮೂರು ಕೃಷ್ಣನಲ್ಲಿ ಲೀನ ಆಯ್ತಂತೆ. ಕೊನೆಗೆ ಅವಳಿಗೆ ಒಳ್ಳೆ ಗೋಕುಲಾಷ್ಟಮಿ ದಿವಸನೇ ಮುಸ್ಸಂಜೆ ಹೊತ್ತಲ್ಲೇ ಆ ಭಗವಂತ ಅವಳಿಗೆ ಮೋಕ್ಷ ಕೊಡ್ತಾನಂತೆ. ಕಲಿಯುಗದಲ್ಲಿ ನಿನ್ನಂಥ ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಮಂತ್ರ ಹೇಳಕ್ಕೆ ಬರಲ್ಲ, ಒಂದು ಕುರುಡುತನ ಒಂಥರ ಮೊಂಡ ರೀತಿಯಲ್ಲಿ ಭಕ್ತಿ ತೋರಿಸ್ಬಿಡ್ತಾಳೆ. ಸರ್ವಂ ಕೃಷ್ಣಾರ್ಪಣಮಸ್ತು ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಹೀಗೆ ಹೇಳ್ತಾ ಹೇಳ್ತಾ ಅವಳಿಗೆ ಭಗವಂತನೇ ಆಯುಸಿದ್ದೂ ಕೂಡ ಬೇಗ ಅವಳನ್ನ ಸನ್ನಿಧಿ ವೈಕುಂಠಕ್ಕೆ ಕರ್ಸ್ಕೊಳ್ತಾರಂತೆ. ಇದು ಒಂದು ವಿಶೇಷವಾದಂಥ ಭಗವಂತನ ಲೀಲೆ. ಆದ್ದರಿಂದ ಇಷ್ಟೆಲ್ಲ ಪೂಜೆ ಎಲ್ಲ ಆದಮೇಲೆ, ಪ್ರದಕ್ಷಿಣೆ ಎಲ್ಲ ಆದಮೇಲೆ, ನಿಮ್ಮ ಪ್ರಾರ್ಥನೆ ಎಲ್ಲ ಆದಮೇಲೆ ಒಂದು ದಳ ತುಳಸಿ ತೊಗೊಳ್ಳಿ, ಒಂಚೂರು ಅಕ್ಷತೆ ಹಾಕ್ಕೊಳ್ಳಿ, 3 ಉದ್ದರಣೆ ನೀರು ಹಾಕ್ಬಿಟ್ಟು ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಒಂದು ಲೋಟಕ್ಕೋ ತಟ್ಟೆಗೂ ಬಿಟ್ಬಿಡಿ. ಅರ್ಘ್ಯ ಕೊಡಬೇಕು ಇವತ್ತು ಕೃಷ್ಣನಿಗೆ. ಅರ್ಘ್ಯ ಅಂದ್ರೇನು? ನಮ್ಮ ಪಾಪ ಶಾಪಗಳೆಲ್ಲ ಕಳೆಯಲಿಕ್ಕೆ ಭಗವಂತನ ಅರ್ಪಣೆ ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು ಸರ್ವಂ ಕೃಷ್ಣಾರ್ಪಣಮಸ್ತು ಮಹಾವಿಷ್ಣು ಪ್ರಿಯತಾಂ ಮಹಾವಿಷ್ಣು ಪ್ರಿಯತಾಂ ಮಹಾವಿಷ್ಣು ಪ್ರಿಯತಾಂ ಅಂತ 3 ಸಲ ಹೇಳಿಬಿಟ್ರೆ ಗೋಕುಲಾಷ್ಟಮಿ ಭಾಳ ಅಬ್ಬರದಿಂದ ಗೋಕುಲ ಮಥುರದಲ್ಲೂ ಕೂಡ ನಡೆಯೋದಿರೋದು ಕೃಷ್ಣನ ಮನೆ ಬಂದೋಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಅವನ ಹವ, ಅವನ ಶಕ್ತಿ, ಅವನ ಎನರ್ಜಿ ನಿಮ್ಮನೊಳಗೆ ಬಂದು ನಿಮ್ಮನ್ನು ಆಶೀರ್ವಾದ ಮಾಡೋಗ್ತದೆ. ಅಷ್ಟು ವಿಶೇಷ ಕಲಿಯುಗಿದೆ ಕೃಷ್ಣ. ಅದಕ್ಕೆ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರೆ. ವೀಕ್ಷಕರೇ, ಈ ಗೋಕುಲಾಷ್ಟಮಿ ಭಾಳ ವಿಶೇಷ. ಶ್ರಾವಣ ಶನಿವಾರ ಬಂದಿದೆ. ಇವತ್ತು ನಮ್ಮೆಲ್ಲ ಪಾಪ ಶಾಪಗಳನ್ನು ತೆಗೆದುಹಾಕುವಂಥ ಶಕ್ತಿ ಕೃಷ್ಣನೊಬ್ಬನಿಗಿದೆ ಕಲಿಯುಗದಲ್ಲಿ. ಒಂದು ಉದಾಹರಣೆ, ದೇವಕಿ ಹೊಟ್ಟೆಲಿ ಕೃಷ್ಣ ಹುಡ್ತಾ ಇನ್ನೂ ಜೈಲಲ್ಲೇ ಇದ್ದಾಳೆ. 14 ವರ್ಷ ಜೈಲಿಂದಲೇ ನರಳ್ತಾ ಇದೆ. ಕೃಷ್ಣ ಹುಟ್ಟಿದ ಮೇಲೂ ಕೂಡ ದೇವಕಿ ಮತ್ತು ನಂದ ಇಬ್ಬರು ಜೈಲಲ್ಲೇ ವಾಸ ಮಾಡ್ತಿದ್ದಾರೆ. ಸಡನ್ನಾಗಿ ಕೃಷ್ಣ 14 ವರ್ಷ ಆದಮೇಲೆ ಬರ್ತಾನೆ ಜೈಲಿಗೆ. ಅಮ್ಮ ಹೇಗಿದ್ಯಮ್ಮ, ಅಪ್ಪ ಹೇಗಿದ್ಯಾ ಅಂತ ಕೇಳಿದಾಗ, ಮಗನೇ ನೀನು ಹುಡ್ತಾಗ ತೊಗೊಂಡೋಗಿದ್ದು ಈಗ ಬಂದಿದೆಯಲ್ಲಪ್ಪ, ನಿಮ್ಮಪ್ಪ ತೊಗೊಂಡೋಗಿ ಬಿಟ್ಬಿಟ್ಟು ಬಂದ ಗೋಕುಲಕ್ಕೆ, ನೀನು ನಮ್ಮ ಯೋಗಕ್ಷೇಮ ವಿಚಾರಿಸೋಕ್ಕೆ ಇವಾಗ ಬಂದಿದೆಯಲ್ಲಪ್ಪ, ನಾನು ನಿನ್ನ ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ ಹೇಗಿದೆ ಅಂತ ಒಂದಿನೂ ಬಂದು ನೋಡಲಿಲ್ಲ. ನಮ್ಮಣ್ಣ ರಾವಣ ಸತ್ತೋಗಿ ಕಂಸ ಸತ್ತೋಗಿ ಎಷ್ಟು ದಿವಸ ಆಯಿತು, ನೀನು ಈಗ ಬಂದಿದ್ದೆಲ್ಲಪ್ಪ, ನಮ್ಮ ಇನ್ನೂ ಜೈಲುಗಳಿಂದ ಬಿಡುಗಡೆನೇ ಆಗಿಲ್ವಲ್ಲಯ್ಯ ಅಂತ ಕೇಳಿದಾಗ, ಅಮ್ಮ ನಾನು ನಿನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ, ನೀನು ನೋಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ನಾನು ಹೋದ ಜನ್ಮದಲ್ಲಿ ರಾಮನಾಗಿದ್ದೆ, ಕೌಸಲ್ಯ ಪುತ್ರನಾಗಿದ್ದೆ, ನೀನು ಹೊಟ್ಟೆ ಕಿಚ್ಚಿಂದ ನನ್ನನ್ನು ನನ್ನ ಹೆಂಡ್ತಿನ ಇಬ್ಬರೂ ಸೇರಿ ಕಾರಿಗೆ ಅಟ್ಟುಬಿಟ್ಟೆ, 14 ವರ್ಷ ವನವಾಸ ಮಾಡ್ಕೊಂಬ ಅಂತೇಳಿ ನನ್ನನ್ನು ಸೀತೆಯನ್ನು ಕಳಿಸ್ಬಿಟ್ಟೆ. 14 ವರ್ಷ ನಾನು ಎಷ್ಟು ಕಾಡು ಗುಡ್ಡಗಳಲ್ಲಿ ಬದುಕಿ ಬಂದಿದ್ದೀನಿ. ಹಾಗೆ ನೀನು ಓದ್ ಜನ್ಮದಲ್ಲಿ ಮಾಡಿದಂಥ ಕರ್ಮಕ್ಕೆ ಈ ಜನ್ಮ 14 ವರ್ಷ ಜೈಲು ವಾಸ ಇರಬೇಕು. ನಾನು ಓದ್ ಜನ್ಮದಲ್ಲಿ ರಾಮನಾಗಿ 14 ವರ್ಷ ಕಾಡಲ್ಲಿ ವಾಸ ಮಾಡಿದೆ. ಈಗ ನೀನು 14 ವರ್ಷ ಜೈಲಲ್ಲಿದ್ದೀಯಾ, ಈಗ ನೀನು ಬಿಡುಗಡೆ ಮಾಡ್ತೀನಮ್ಮ ಅಂತಂತೆ. ಆಗ ಶಾಕ್ ಆಯಿತು ದೇವಕಿಗೆ, ಏನಿದು ಅಂತ. ಹಾಗಾದರೆ ಕೌಸಲ್ಯ ಗೋಕುಲದಲ್ಲಿದ್ದಾಳೆ, ನನ್ನನ್ನು ಹೆತ್ತು ಮಗು ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಅವಳೇ ನನ್ನ ಸಾಕಿ 14 ವರ್ಷ ಬೆಳೆಸಿದ್ದು. ನನ್ನ ಬಾಲ್ಯಾವಸ್ಥೆ ಯೌವನಾವಸ್ಥೆಯೆಲ್ಲ ಆಕೆಗೆ ಮಿಸ್ ಆಗಿತ್ತು ಜನ್ಮದಲ್ಲಿ. ಈಗ ಅದನ್ನು ನಾನು ಅವಳಿಗೆ ಕೊಟ್ಟಿದ್ದೀನಿ. ನನ್ನನ್ನು ಸಾಕಿ ಬೆಳೆಸಿ ಮುದ್ದಾಡಿ ಆ ಸುಖನ ಇವತ್ತು ಈ ಜನ್ಮದಲ್ಲಿ ಅನುಭವಿಸ್ಕೊಂಡಿದ್ದಾಳೆ. ಯಾರು? ಆ ಯಶೋಧಾದೇವಿ. ಆದ್ದರಿಂದ ಈ ಒಂದು ಕರ್ಮವನ್ನು ನೀನು ಅನುಭವಿಸ್ಲೇಬೇಕಮ್ಮ. ನಾನು ಕೃಷ್ಣ ಅದು ಯಾರೇ ಆದ್ರೂ ಕರ್ಮ ತಪ್ಪಿದ್ದಲ್ಲ, ಅದಕ್ಕಾಗಿ ಅನುಭವಿಸ್ಬೇಕು. ಆಗ ಆಶ್ಚರ್ಯ ಆಯಿತು ದೇವಿಕಿಗೆ, ನಾನು ಎಂಥ ತಪ್ಪು ಮಾಡಿದ್ದೆ ಓಜ್ಜಂದಲ್ಲಿ ಅಂಥೇಳಿ. ಹೀಗೆ ಈ ಕೃಷ್ಣ ಓಜ್ಜಂಬ ಪಾಪಗಳೆಲ್ಲ ಕಳೀತಾನಂತೆ. ಅಂಥದ್ದು ವಿಶೇಷವಾದಂಥದ್ದು ಗೋಕುಲಾಷ್ಟಮಿ ದಿವಸನೇ ತಾಯಿ ದರ್ಶನ ಆಯಿತು. ಹೆತ್ತ ತಾಯಿ ದೇವಿಕಿಯನ್ನು ಹೋಗಿ ನೋಡೋಕೆ ಹೋಗ್ತಾನೆ. ಆಗ ಗೋಕುಲಾಷ್ಟಮಿ ದಿವಸನೇ ಅವಳಿಗೆ ಪಾಪ ನಿವಾರಣೆಯಾಗಿ ಬಿಡುಗಡೆ ಆಗ್ತದೆ ಅಂಥೇಳಿ
ಭಾಗವತದಲ್ಲಿ ಒಂದು ಕಡೆ ಬರ್ತದೆ, ಶ್ರೀಮದ್ ಭಾಗವತದಲ್ಲಿ. ಆದ್ದರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಿಸ್ ಮಾಡಬೇಡಿ, ಮಾಡಿ. ಅಕಸ್ಮಾತ್ ಆಗಲಿಲ್ಲನೇ ನೆಕ್ಸ್ಟೇನು ಮಾಡ್ಬೋದು. ಈ ಒಂದು ಪವಿತ್ರವಾದ ದಿನನ ಮತ್ತೊಮ್ಮೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಇದಕ್ಕಿದ್ದಾಗ ಸತ್ತೋಗ್ತೀವಿ, ಇದಕ್ಕಿದ್ದಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಮಲಗಿದ್ದಾಗೆ ಸಾವು ಬಂದುಬಿಡುತ್ತೆ. ಆದರೆ ಕೃಷ್ಣಾಷ್ಟಮಿ ಮಾಡದೆ ಸಾಯಬಾರ್ದು. ಜೀವಿತ ಕಾಲದಲ್ಲಿ ಬದುಕಿರುವಾಗ 60-70 ವರ್ಷ ಬದುಕಿರ್ತೀವಿ, ಒಂದು ವರ್ಷನಾದರೂ ಗೋಕುಲಾಷ್ಟಮಿ ಮಾಡಿದ್ದೆ ಆದರೆ ಪೂರ್ವಜನ್ಮದ ಕರ್ಮ ತೆಗಿತಾರಂತೆ. ಅಷ್ಟು ವಿಶೇಷ ಕೃಷ್ಣನಿರೋ ಒಂದು ಅವತಾರದ ಪವರು. ಆ ಕೃಷ್ಣನ ಅವತಾರ ಇವತ್ತು ಕೂಡ ಅಷ್ಟು ವೈಬ್ರೇಷನ್ ಇದೆ. ಕೃಷ್ಣ 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 ಅಂತ. ಅದಕ್ಕೆ ಭಾಗವತದಲ್ಲಿ ಒಂದು ಮಂತ್ರ, ಮೂಲ ಮಂತ್ರ ಇದೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಭಾಗವತದಲ್ಲಿ ಭಗವಂತನೇ ಬಾಯಿಂದ ಹೇಳುವಂಥ ಮೂಲ ಮಂತ್ರ, ಮಹಾವಾಕ್ಯ. ಈ ಮಂತ್ರನ ಇವತ್ತು ಹೇಳಿದ್ರೆ ರಾಮನ ಅವತಾರದಲ್ಲಿ ಇದ್ದಾಗ ನಾವು ಹುಟ್ಟಿರ್ತೀವಿ, ಅವಾಗ ರಾಮ ಇದ್ದಾಗಲೂ, ಕೃಷ್ಣನಲ್ಲಿ ಇದ್ದಾಗಲೂ ನಾವು ಹುಟ್ಟಿದ್ದೀವಿ. ಹಾವು, ಚೇಳು, ಕತ್ತೆ, ಹಂದಿ, ನಾಯಿ ಆಗಿದ್ವೋ ಅಥವಾ ಮನುಷ್ಯರಾಗಿದ್ವೋ ಗೊತ್ತಿಲ್ಲ. ಏನೆಲ್ಲ ಪಾಪಗಳನ್ನು ಮಾಡಿದ್ವೋ ಕೇವಲ ರಾಮಕೃಷ್ಣನ ಮಂತ್ರದಲ್ಲೇ ಇದನ್ನು ತೆಗೆದುಹಾಕ್ಬೋದು ಅಂಥೇಳಿ ಈ ಕಲಿಯುಗದಲ್ಲಿ ಕೊಟ್ಟರು ಆಶೀರ್ವಾದ ಮಾಡುವಂಥ ಮೂಲ ಮಂತ್ರ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಇದನ್ನು ಸದಾ ಹೇಳ್ತಾರೆ. ಇಲ್ಲಾಂದರೆ ರಾಮಕೃಷ್ಣ ಅರ್ಪಣಮಸ್ತು. ಕಸ ಗುಡಿಸುವಾಗ, ಸ್ನಾನ ಮಾಡುವಾಗ, ಬಟ್ಟೆ ತೊಳೆಯುವಾಗ, ಪಾತ್ರೆ ತೊಳೆಯುವಾಗ, ಕೂತಾಗ, ನಿಂತಾಗ, ಔಷಧಿ ತಗೊಳ್ಳುವಾಗ, ರೋಗದಲ್ಲಿ ನರಳುವಾಗ, ಆರೋಗ್ಯವಿದ್ದಾಗ, ಪ್ರಯಾಣ ಮಾಡುವಾಗ ಯಾವಾಗಲೂ ರಾಮಕೃಷ್ಣ 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 ಅಂತೇಳಿ. ಇದೆಲ್ಲ ಆದಮೇಲೆ ಇನ್ನೊಂದಿದೆ, ಇದು ಯಾರು ಮಾಡೋಕ್ಕಾಗಲ್ವೋ ಅವರು ಬೆಂಗಳೂರಿಂದ ಚನ್ನಪಟ್ಟಣ ಅಂತ ಒಂದಿದೆ. ರಾಮನಗರ ಆದಮೇಲೆ ಚನ್ನಪಟ್ಟಣ ಸಿಗುತ್ತೆ. ಚನ್ನಪಟ್ಟಣದಿಂದ ಒಂದು 3-5-6 ಕಿಲೋಮೀಟ್ರ್ ಹೋದ್ಮೇಲೆ ಮಳೂರು ಅಂತ ಒಂದು ಊರಿದೆ. ಅಲ್ಲಿ ಅಪ್ರಮೇಯ ಸ್ವಾಮಿ ಶ್ರೀಕೃಷ್ಣನೇ ಅವತಾರ ಸ್ಥಾಪನೆ ಮಾಡಿದಂಥದ್ದು ಮಹಾಭಾರತದ ಸಮಯದಲ್ಲಿ. ಅಪ್ರಮೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಅಂಬೆಗಾಲ್ ಕೃಷ್ಣ ಅಂತ ಒಂದು ಚಿಕ್ಕ ಪುಟ್ಟ ಕೃಷ್ಣ ಇದೆ. ಆ ಅಂಬೆಗಾಲ್ ಕೃಷ್ಣನ ಯಾವತ್ತಾರು ಒಂದು ಸಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಮಕ್ಕಳಾಗಿಲ್ಲ ಅನ್ನೋರು, ಮದುವೆ ಆಗಿಲ್ಲ ಅನ್ನೋರು, ಪಕ್ಕದಲ್ಲಿ ಮೂಲ ಪ್ರಧಾನ ದೈವತ್ತು ಅಪ್ರಮೇಯ ಸ್ವಾಮಿಗಳು. ಅಂದರೆ ಮಹಾಭಾರತದಲ್ಲಿ ಪಾಂಡವರು ದರ್ಶನ ಕೊಟ್ಟಂಥ ವಿಶೇಷದು. ಪಕ್ಕದಲ್ಲಿ ಅಂಬೆಗಾಲ್ ಕೃಷ್ಣ ಇದೆ, ಬಾಲಕೃಷ್ಣ, ಪುಟ್ಟ ಕೃಷ್ಣ ಅಂಬೆಗಾಲ್ ಹಾಕಿದ್ದಾರೆ. ಸುಮಾರು ಇಷ್ಟೇ ಇರೋದು, ಭಾಳ ವಿಶೇಷವಾದದ್ದು. ಆ ಬಾಲಕೃಷ್ಣನ ದರ್ಶನ ಮಾಡಿ ಯಾವತ್ತಾರು ಒಂದು ಸಲ ಚನ್ನಪಟ್ಟಣ, ಮೈಸೂರಿಗೆ ಹೋಗೋ ರೋಡಲ್ಲಿ ಚನ್ನಪಟ್ಟಣ ಇದೆ. ಚನ್ನಪಟ್ಟಣದಿಂದ ಒಂದು 5-6 ಕಿಲೋಮೀಟ್ರ್ ಊರು ಹೊರಗೆ ಮಳೂರು, ಈಗ ಅದು ಚನ್ನಪಟ್ಟಣಕ್ಕೆ ಸೇರಿಕೊಂಡಿದೆ. ಮಳೂರು ಅಂತೇಳಿ, ಮಳೂರು ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಕೃಷ್ಣನ ವಿಗ್ರಹ ಇದೆ. ಬಾಲಕೃಷ್ಣ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಬಾಲಕೃಷ್ಣನ ವಿಗ್ರಹ. ಅದು ಯಾರು ಸ್ಥಾಪನೆ ಆಯಿತು ಹೆಂಗೆ ಗೊತ್ತಿಲ್ಲ, ಬಟ್ ಪುರಂದರದಾಸರು ಎಲ್ಲರೂ ಬಂದು ಅಲ್ಲಿ ಕೃಷ್ಣನ ದರ್ಶನ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಆ ಬಾಲಕೃಷ್ಣನ ಒಂದು ಸಲ ನೋಡಿ ಅಲ್ಲೋ ಕೂತ್ಕೊಂಡು ಓಂ ಗೋಪಾಲಾಯ ವಿದ್ಮಹೇ ಗೋಪಿ ಜನವಲ್ಲಭಾಯ ಧಿಮಿ ತನ್ನೋ ಬಾಲಕೃಷ್ಣ ಪ್ರಚೋದಯಾತ್, ಓಂ ಗೋಪಿ ರಮಣನಾಥ ಯಸ್ವಾಹ. ಈ ಮಂತ್ರನ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಆತ ಆ ವಿಗ್ರಹನೇ ನೋಡ್ತಾ ಪ್ರಾರ್ಥನೆ ಮಾಡ್ಕೊಂಬಂದವರಿಗೆ ಸಂತಾನ ಫಲ ಪ್ರಾಪ್ತಿ ಆಗ್ತದೆ. ಅದರಿಂದ ಈ ಒಂದು ಪೂಜಾ ವಿಧಾನ, ಯಾರಿಗೆ ಮಕ್ಕಳಾಗ್ತಿಲ್ಲ, ಯಾರಿಗೆ ಮದುವೆ ಆಗ್ತಿಲ್ಲ ಅಂಥವ್ರು ಈ ಒಂದು ಲಗ್ನದಲ್ಲಿ, ಈ ಒಂದು ಶುಭ ದಿವಸ, ಈ ಒಂದು ವೈಬ್ರೇಷನಲ್ಲಿ, ಈ ಒಂದು ವಿಶೇಷತೆ, ಈ ಒಂದು ವಿಶೇಷವಾದ ದಿನ, ಯಾವತ್ತೂ ಕೃಷ್ಣ ಪೂಜೆ ಮಾಡಿಲ್ದೋದ್ರೂ ಇವತ್ತು ದಿವಸ ಮಾಡಿಬಿಡಿ. ನಮ್ಗೆ ಮಾಡೋಕ್ಕೆ ಬರೋಲ್ಲ, ನಮ್ಗೆ ಆಗಲ್ಲ, ಇವೆಲ್ಲ ಕಲ್ ಸಕ್ಕರೆ, ಹಾಲು ಅಂತ, ಅವಲಕ್ಕಿ ಅಂತ, ಅಯ್ಯೋ ಇವೆಲ್ಲ ತಲೆ ಬಿಸಿದ್ರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೃಷ್ಣ 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 ಅಂತ ಹೇಳ್ತಾರೆ. ಕೃಷ್ಣನೂ ಅದಲ್ಲೇ ಕ್ಲೇಶ ನಾಶ ಮಾಡ್ತಾನಂತೆ, ಕೃಷ್ಣ ಅಂದಾಗೆ ಪಾಪನ ನಾಶ ಮಾಡ್ತಾನಂತೆ. ಆದ್ದರಿಂದ ಇದಕ್ಕೆ ಮಡಿ ಮೇಲ್ಗೆ ಬೇಕಾಗಿಲ್ಲ, ಭಾರಿ ಆಡಂಬರ, ಅಬ್ಬರ, ಸಂಭ್ರಮ ಬೇಕಿಲ್ಲ. ನಿಮ್ಮ ಆತ್ಮ ಭಗವಂತನ ಆತ್ಮಕ್ಕೆ ಟಚ್ ಆದರೆ ಸಾಕು, ಆಗಲೇ ನಮಗೆ ವೈಬ್ರೇಷನ್ ಲಭ್ಯ ಆಗುತ್ತೆ. ಕೃಷ್ಣನ ವೈಬ್ರೇಷನ್ನು 270 ಹರ್ಟ್ಸಲ್ಲಿ ಇದೆಯಂತೆ ನೋಡಿ. ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು 270 ಹರ್ಟ್ಸಲ್ಲೇ ಕನೆಕ್ಟ್ ಆಗುತ್ತಂತೆ ಕಲಿಯುಗದಲ್ಲಿ ಕೃಷ್ಣ. ಯಾಕೆಂದರೆ ಕೃಷ್ಣನ ಅವತಾರ ತುಂಬ ರಾಮಂದು ಹಳೇದಾಗೋಗಿದೆ. ಕೃಷ್ಣ ಕಲಿಯುಗ ಪ್ರಾರಂಭಕ್ಕೆ ಮುಂಚೆ ಇದ್ದವನು, ಕಲಿಯುಗ ಸ್ಟಾರ್ಟ್ ಮಾಡಿಸಿ ಹೋದಂಥ ಕೃಷ್ಣ ಅಂಥವನ್ಗೆ ಕೃಷ್ಣ 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 ಅಂತೇಳಿ. ಉಸಿರು ತಗೊಂಡಾಗ ಕೃಷ್ಣ, ಉಸಿರು ಬಿಟ್ಟಾಲು ಕೃಷ್ಣ, ಉಸಿರಲ್ಲೇ ಕೃಷ್ಣನಾಮ ಸ್ಮರಣೆಯನ್ನು ಮಾಡಿಬಿಟ್ಟ ಅಂದರೆ ಯಾವಾಗ ಜೀವ ಹೋಗುತ್ತೋ ಗೊತ್ತಿಲ್ಲ. ಬಾತ್ರೂಮಲ್ಲಿ ಹೋಗ್ಬೋದು, ರಸ್ತೆಯಲ್ಲಿ ಹೋಗ್ಬೋದು, ಮಲಗಿದಾಗ ಹೋಗ್ಬೋದು, ಊಟ ಮಾಡುವಾಗ, ನಿಂತಾಗ ಕುಂತಾಗ ಎಲ್ಲೋ ಹೋಗೋ ಪ್ರಾಣ, ಎಲ್ಲೋ ಊಟ ಎಲ್ಲೋ ಪ್ರಾಣ ಬಿಡ್ತೀವಿ ನಾವು. ಅದಕ್ಕೆಲ್ಲ ಸಂಸ್ಕಾರ ಕೊಡುವಂಥ ಮಂತ್ರ ಕೃಷ್ಣ ಮಂತ್ರ. ಆದ್ದರಿಂದ ಸದಾ ಕೃಷ್ಣ ಕೃಷ್ಣ ಅಂತ ಇರಬೇಕು. ಅದು ಭಾಳ ವಿಷಯ.
ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ವರಳನೆಗೆಹಿ ಮರವ ಮುರಿದು ಮತ್ತೆ ಹಾರಿ, ತೆರೆದ ಬಾಯಿಯೊಳಗೇಳು ಲೋಕವ ಇರಿಸಿ ತಾಯಿಗೆ ತೋರಿದನಂತೆ, ಯಾವ ಕುಲವೋ ರಂಗ ಅರಿಯಲಾಗದು, ಯಾವ ಕುಲವೆಂದರಿಯಲಾಗದು, ಗೋವ ಕಾಯುವ ಗೊಲ್ಲನಂತೆ, ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ, ಯಾವ ಕುಲವೋ ರಂಗ ಅರಿಯಲಾಗದು. ಈ ಹಾಡಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಈ ಒಂದು ವಿಶೇಷವಾದ ದಿನ ಕೃಷ್ಣನಿಗೆ ಒಂದು ಸಂಗೀತ ಸೇವೆ ಆಗಲಿ, ಒಂದು ಹಾಡಾಡಿ. ಮಂತ್ರ ಆಯಿತು, ಮಂತ್ರ ಸೇವೆ ಆಯಿತು, ತಂತ್ರ ಸೇವೆ ಆಯಿತು, ತಂತ್ರ ಕಾಲು ತೊಳಕೆ ಕೈ ತೊಳಕೆ ಬಾ ಮುಕ್ಕಳಿಸಕ್ಕೆ ಜ್ಯೂಸು ಸ್ನಾನ ತಂತ್ರ ಆಯಿತು, ಪೂಜೆ ಪುರಸ್ಕಾರಗಳಾಯಿತು, ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಮನೋರಂಜನೆ, ಒಂದು ಹಾಡು ಮನೆಯಲ್ಲಿ ಕೂತ್ಕೊಂಡು ಇಷ್ಟ ಬಂದಾಗ, ಏನೂ ಇಲ್ಲ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ಭಗವಂತನಿಗೆ ಕಣ್ಣು ಮುಚ್ಕೊಂಡು ಅವನನ್ನೇ ನೆನೆಸ್ಕೊಂಡು ಮಾಡಿಬಿಟ್ಟ ಅಂದರೆ ಬಲಗಡೆಯಿಂದ ಹೂವು ಬರುತ್ತೆ. ಇಲ್ಲ ಯಾವುದೋ ಒಂದು ರೀತಿಲಿ ಮನೆಯೊಳಗೆ ಇನ್ಯಾರೋ ಮುಖಾಂತರ, ಮಕ್ಕಳ ಮುಖಾಂತರ, ಹುಡುಗರ ಮುಖಾಂತರ, ವಯಸ್ಸಾದ ಸ್ತ್ರೀ, ವಯಸ್ಸಾದ ಪುರುಷ, ಯಾರನ್ನಲೋ ನಿಮಗೇನೋ ಒಂದು ಶುಭ ಸೂಚನೆ ಕೊಡೋಕ್ಕೆ ಭಗವಂತ ಕಳಿಸ್ಕೊಡ್ತಾನೆ. ಇದೇ ಅವನ ಲೀಲೆ. ವೀಕ್ಷಕರೇ, ಈ ಒಂದು ಗೋಕುಲಾಷ್ಟಮಿ ದಿವಸ ಆ ಭಗವಂತ ಕೃಷ್ಣ ನಿಮಗೆಲ್ಲರಿಗೂ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಸದ್ಬುದ್ಧಿ ಸದ್ಭಕ್ತಿಯನ್ನು ಕೊಟ್ಟು ಕಾಪಾಡಲಿ. ದುಷ್ಟ ಜನರಿಂದ ದೂರ ಇರಲಿ, ದುಷ್ಟ ಚಟಗಳಿಂದ ದೂರ ಇರಿ, ಸನ್ಮಾರ್ಗದಲ್ಲಿ ನಿಮ್ಮನ್ನು ನಡ್ಕೊಂಡು ಹೋಗುವಂಥ ಆತ್ಮಕ್ಕೆ ಚೈತನ್ಯ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಈ ಒಂದು ಕೃಷ್ಣಾಷ್ಟಮಿ ಪ್ರಯುಕ್ತ ಮತ್ತೊಮ್ಮೆ ನಿಮಗೆ ಆರ್ಥಿಕ ಶುಭಾಶಯಗಳು ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.